ಹಲ್ಲೆಲೂಯಾ. ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇಳಿಯಲಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿಯಲಿ. ಆತನ ಇವತ್ತು ಏನು ಸಭೆಯಲ್ಲಿ ಕಾರ್ಯ ಮಾಡಬೇಕು, ಏನ್ ಮಾತಾಡಬೇಕು, ಏನು ಅದ್ಭುತಗಳು ನಡೆಸ್ಬೇಕಂತೇಳಿ ಸ್ವರ್ಗ ಇವತ್ತು ತೀರ್ಮಾನ ಮಾಡಿದ್ಯೋ ಅದ್ರ ಪ್ರಕಾರವೇ ಇವತ್ತು ನಡೆಸಲ್ಪಡಲಿ. ನಾವೆಲ್ಲರ ಬಾಯಿಗಳು ತೆರೆದು ದೇವರ ಸಾನ್ನಿಧ್ಯಕ್ಕಾಗಿ ಸ್ವಾಗತ ಮಾಡೋಣ. ನಮ್ಮೆಲ್ಲರ ಬಾಯಿಗಳು ತೆರೆದು ದೇವರ ಮಹಿಮೆಗಾಗಿ ಸ್ವಾಗತ ಮಾಡೋಣ. ನಮ್ಮಲ್ಲಿ ಏನಾದ್ರೂ ತಡೆಗಳಿದ್ರೆ ತಡೆ ನೀಗಲ್ಪಡುವಂತೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮಲ್ಲಿ ಏನಾದ್ರೂ ಅಡ್ಡಿಗಳಿದ್ರೆ ಅಡ್ಡಿಗಳೆಲ್ಲ ನೀಗಲ್ಪಡುವಂತೆ ನಾವು ಪ್ರಾರ್ಥನೆ ಮಾಡೋಣ. ಸೊಲೊಮೋನನ ಆಲಯದಲ್ಲಿ ಇಳಿದು ಬಂದ ದೇವರ ಶಕ್ತಿನ ಮಹಿಮೆಗಿಂತಲೂ 2 ಪಟ್ಟು ಹೆಚ್ಚಾಗಿ ಈ ಆಲಯದ ಒಳಗಡೆ, ಈ ಸೇವೆಯ ಮಧ್ಯೆ ಯೇಸುವಿನ ನಾಮದಲ್ಲಿ ಈ ಜನರ ಮೇಲೆ, ಈ ಸಭೆಯ ಒಳಗಡೆ ಪ್ರಗಟವಾಗಲಿ, ಪ್ರಗಟವಾಗಲಿ ಯೇಸುವಿನ ನಾಮದಲ್ಲಿ, ಪ್ರಗಟವಾಗಲಿ ಯೇಸುವಿನ ನಾಮದಲ್ಲಿ. ತಡ್ಡೆಗಳೆಲ್ಲ ಒಡೆಯಲ್ಪಡಲಿ. ದೇವರ ವಾಕ್ಯದಲ್ಲಿ ನನ್ನ ದೇವರು ಪ್ರಕಟವಾಗಬೇಕಾದ ರೀತಿಯಲ್ಲಿ ನನ್ನ ದೇವರು ಪ್ರಕಟವಾಗಲಿ. ದೇವರ ವಾಕ್ಯದ ಕೆಲಸ ನಡಿಬೇಕಾಗಿರೋದು ಬಲವಾಗಿ ನಡೆಯಲಿ. ದೇವರ ವಾಕ್ಯಗಳಿಂದ ಆಗಬೇಕಾಗಿರೋ ಬಿಡುಗಡೆಗಳು ಯೇಸುವಿನ ನಾಮದಲ್ಲಿ ದೇವರ ವಚನದಿಂದ ಬಿಡುಗಡೆಗಳು ನಡೀಲಿ. ಕಟ್ಟುಗಳು, ಬಂಧನಗಳು, ಎಲ್ಲ ರೋಗಗಳು ಈ ವಚನ ಇವತ್ತು ಬಿಡಿಸಲಿ. ದೊಡ್ಡ ಕಾರ್ಯಗಳು ನಡೆಯಲಿ. ದೊಡ್ಡ ಪರಿವರ್ತನೆ ಜನಗಳ ಹೃದಯದಲ್ಲಿ, ಮನಸ್ಸಿನಲ್ಲಿ ಉಂಟಾಗಲಿ. ಪ್ರತಿ ಒಬ್ಬೊಬ್ಬರ ಸಂಗಡ ಮಾತಾಡ್ರಿ. ನಿಮ್ಮನ್ನೇ ಎದುರು ನೋಡ್ತಾ ಇದ್ದೇವೆ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಅಮೇನ್, ಅಮೇನ್. ಜೀವ ಇರೋರು ಅಮೇನ್, ಸಂತೋಷವುಳ್ಳವರು ಅಮೇನ್, ಉತ್ಸಾಹವುಳ್ಳವರು ಅಮೇನ್, ಜಯ ಹೊಂದಲಿಕ್ಕಾಗಿ ಬಂದಂತವರು ಹಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರ. ಕರ್ತನ ಸಮ್ಮುಖದಲ್ಲಿ ನಾನು ನೆನ್ನೆಲ್ಲ ಕೇಳಿದೆ, ದೇವರ ವಚನ, ದೇವರ ಆಲೋಚನೆ ಕೊಡಪ್ಪ ಅಂತ ದೇವರು ಕೊಟ್ಟಿಲ್ಲ. ಸರಿ, ನನಗೆ ಬಂದ ನಂಬಿಕೆ, ನಾಳೆವರೆಗೂ ಟೈಮ್ ಇದೆಯಲ್ಲ, ಹೇಳಕ್ಕಾಗಲ್ಲ ನಾಳೆ ಎಷ್ಟೊಳಗಡೆ ದೇವ್ರು ಕೊಡ್ತಾರೆ ಅಂತ. ನೆನ್ನೆಲ್ಲ ಕೊಟ್ಟಿಲ್ಲ. ರಾತ್ರಿ ಪ್ರಾರ್ಥನೆ ಮಲಗಿದು ಬೆಳಗ್ಗೆ ಇನ್ನ ಕಣ್ಣು ಬಿಟ್ಟಿಲ್ಲ, ಅವಾಗಲೇ ದೇವರ ಆತ್ಮ ಕಿವಿನಲ್ಲಿ ಸ್ಪಷ್ಟವಾಗಿ ಮಾತಾಡಿದ್ರು. ಸಂತೋಷಿಸ್ತೀರಿ, ಸಂತೋಷ ಪಡಿರಿ, ಸಂತೋಷಿಸ್ತೀರಿ, ಸಂತೋಷ ಪಡ್ರಿ ಅಂತ ಹೇಳಿ ದೇವರಾತ್ಮ 3 ಸಾರಿ ನಾನು ಕಿವಿಯಲ್ಲಿ ಮಾತಾಡಿದ್ರು. ನಾನು ಕೇಳಿದೆ, ಏನು ಸ್ವಾಮಿ ಇದು ಪ್ರಸಂಗ ಮಾಡು ಅಂದರು. ಸಂತೋಷ ಇಲ್ಲ. ಫಾರಿನರ್ ಬಂದ್ಬಿಟ್ಟು ದೇವರಾತ್ಮ ಹೇಳ್ತಾ, ಅದೆಲ್ಲಿರ್ತದ ಆತ್ಮ ಗೊತ್ತಿಲ್ಲ. ಅದೇ ತಾನೇ ನಾವು ಹೇಳ್ತಾರ, ದೇವರಾತ್ಮ ಹೇಳಿದಂತ ಹೇಳ್ತಾ ಇದೀವಿ. ಹಲ್ಲೆಲೂಯಾ. ನಿಜ, ನಾನು ಸುಳ್ಳು ಹೇಳಿದ್ರೆ ಇಲ್ಲೇ ಆಗ್ಬಿಡ್ತದೆ. ಸುಳ್ಳು ಹೇಳ್ತಾ ಇಲ್ಲ. ದೇವರಾತ್ಮ ನನ್ನ ಕಿವಿನಲ್ಲಿ ನೇರವಾಗಿ ಮಾತಾಡಿದನ್ನ ನಾನು ನಿಮ್ಮ ಮೊದಲು ತಗೊಂಡು ಬಂದು ಅನಿಸ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಿಕ್ಕ ಮಕ್ಕಳು ಸೈಲೆಂಟ್ ಆಗಿರಿ. ಚೆನ್ನಾಯ್ತಾ ಅನ್ನಿದೆ. ಚಿಕ್ಕ ಮಕ್ಕಳೆಲ್ಲ ಸೈಲೆಂಟ್ ಆಗಿರ್ಬೇಕು. ನಾನು ನೋಡ್ತಾನೆ ಇರ್ತೀನಿ. ಅವಾಗ ಹೇಳಿದ ತಕ್ಷಣ ಮಕ್ಕಳು ಖುಷಿ ಆಗೋದು, ಪಾಸ್ಟರ್ ಕಣ್ಮುಚ್ಕೊಂಡೆ ಪ್ರಸಂಗ ಮಾಡ್ತಾರಂತ, ಅವ್ರು ತೀಟೆ ಮಾಡಕ್ ಹೊರಗೋಗುತ್ತಂತ. ಹಲ್ಲೆಲೂಯಾ. ನಾನು ಮಕ್ಕಳನ್ನ ನೋಡ್ತಾ ಇರ್ತೀನಿ. ದೇವರ ಆತ್ಮ ಪರವಶನಾಗಿ ಕಣ್ಣುಗಳು ಮುಸ್ತೀನಿ. ದೇವ್ರು ಹೇಗೆ ನಡೆಸ್ತಾರೆ ನಡೆಸ್ಕೊಂಡು ಎಚ್ಚರಿಕೆ ಆಗಿರ್ರಿ. ದೇವರ ವಾಕ್ಯದಲ್ಲಿ ನಮ್ಮ ಬಿಡುಗಡೆ ಇದೆ. ಹಲ್ಲೆಲೂಯಾ. ನಾನು ಸಂತೋಷದ ಬಗ್ಗೆ ಪ್ರಸಂಗ ಮಾಡ್ಲಿಕ್ಕೆ ನಾನು ಸಿದ್ಧನಾಗಿ ಬಂದಿದ್ದೀನಿ. ನೋಡ್ರಿ ಜೋರಾಗ ಅಮೇನ್ ಅಂತಾರೆ. ನಾನು ಸಿದ್ಧನಾಗಿ ಬಂದಿದ್ದೀನಿ ಅಂದ್ರೆ ಅಮೇನು. ಪರಿಶುದ್ಧಾತ್ಮ ಮಾತಾಡಿ ಕಳಿಸಿದ್ರು, ತಗೊಂಡು ಬಂದಿದ್ರೆ ಒಬ್ರು ಅಮೇನ್ ಹೇಳಿಲ್ಲ. ಏನ್ ಮಾಡೋಣ, ನಮ್ಮ ಪರಿಸ್ಥಿತಿ ಇದು, ನಮ್ಮ ಸಭೆಯ ಪರಿಸ್ಥಿತಿ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸರಿ, ನೇರವಾಗಿ ಆ ದೇವರು ಕೊಟ್ಟಿರುವಂತ ಆಲೋಚನೆ ಕಡೆ ನಾವು ಓಡಿ ಹೋಗೋಣ. ಫಿಲಿಪ್ಪ 4ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಿ ಸಹಾಯ ಮಾಡ್ರಿ. ಎಲ್ಲರೂ ಪ್ರಾರ್ಥನೆಯೊಂದಿಗೆ ಕೂತ್ಕೊಳ್ರಿ. ದೇವರು ಕೆಲವೊಂದು ಕಾರ್ಯಗಳನ್ನ ವಚನದ ಮೂಲಕವಾಗಿ ನಿಮ್ಮ ಜೀವಿತಗಳಲ್ಲಿ ಮಾಡ್ಲಿ. ಹಲ್ಲೆಲೂಯಾ. ಫಿಲಿಪ್ಪ 4:4. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ, ಸಂತೋಷ ಪಡಿರಿ. ಸಾಕು ಎಂದು ನಾನು ನಿಮಗೆ ಹೇಳುತ್ತೇನೆ. ಸಾಕು. ಹಲ್ಲೆಲೂಯಾ. ಯಾವಾಗಲೂ ಸಂತೋಷಿಸಿರಿ, ಸಂತೋಷ ಪಡ್ರಿ. ಸಂತೋಷಿಸಿರಿ, ಆ ಸಂತೋಷದಲ್ಲಿ ನೀವು ಸಂತೋಷ ಪಡ್ರಿ ಅಂತ ದೇವರು ಇವತ್ತು ಸಭೆ ಒಟ್ಟಿಗೆ
ಮಾತಾಡ್ತಾ ಇದ್ದಾರೆ, ವಾಕ್ಯವನ್ನ ಕೊಟ್ಟಿದ್ದಾರೆ. ನೀವೆಲ್ಲರೂ ಪ್ರಾರ್ಥನೆಯೊಂದಿಗೆ ಕೂತ್ಕೊಂಡ್ರೆ ಪರಿಶುದ್ಧಾತ್ಮನು ಆ ವಾಕ್ಯದ ಒಳಗಡೆ ಇರುವಂತ ಆಳದ ವಿಷಯಗಳು, ಗೂಢಾರ್ಥಗಳು, ಮರ್ಮಗಳು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದಯಮಾಡಿ ಪ್ರಸಂಗ ಯಾರಾದ್ರೂ ಒಬ್ರು ವಾಕ್ಯ ಓದಿದ್ಮೇಲೆ ಮಿಗಿದವ್ರು ಯಾರು ಬೈಬಲ್ ನೋಡ್ಬಿಟ್ಟು ನನ್ನ ನೋಡ್ತಾ ಇರಬೇಕು. ಯಾಕಂದ್ರೆ ನಾನು ನಡೆಯುವಂತ ನೆರಳಿನಲ್ಲಿ ಕೂಡ ಒಂದು ಶಕ್ತಿ ಇದೆ. ನಾನು ನಿಮ್ಮ ಮುಂದೆ ಹಿಂಗೆ ಬರುವಾಗ ನನ್ನಿಂದ ಆ ಬರೋ ಟೈಮಲ್ಲಿ ಒಂದು ಗಾಳಿ ಟಚ್ ಆಗುತ್ತಲ್ಲ, ಆ ಗಾಳಿಯಲ್ಲಿ ಕೂಡ ಒಂದು ಶಕ್ತಿ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರ ನಡ್ಕೊಂಡು ಹೋಗುವಾಗ ಅವನ ನೆರಳು ಟಚ್ ಆದ್ರೆ ಸಾಕು, ರೋಗಗಳು ಸೌಖ್ಯ ಆಗ್ತಾ ಇತ್ತು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ಶಕ್ತಿಗಳಿಗೆ ದೇವರ ಸೇವಕನು ಮುಂದೆ ನಡ್ಕೊಂಡ್ ಬರೋದು ಇಷ್ಟ ಆಗಲ್ಲ. ಕೆಲವೊಂದು ಶಕ್ತಿಗಳಿಗೆ ಕೆಲವೊಂದು ಸೇವಕ ನೆರಳು ಟಚ್ ಆಗೋದಕ್ಕೆ ಇಷ್ಟಪಡಲ್ಲ. ಕೆಲವೊಂದು ಶಕ್ತಿಗಳಿಗೆ ಸೇವಕ ನೋಡ್ಲಿಕ್ಕೆ ಇಷ್ಟಪಡಲ್ಲ. ಕೆಲವೊಂದು ಶಕ್ತಿಗಳಿಗೆ ಸೇವಕನ ಕಣ್ಣುಗಳು ನೋಡ್ಲಿಕ್ಕೆ ಇಷ್ಟಪಡಲ್ಲ. ಪೇತ್ರ ಹೇಳ್ತಾನೆ, ಅದೇ ಪೇತ್ರ ಯಾವ ನೆರಳು ಟಚ್ ಆದ್ರೆ ಬಿಡುಗಡೆ ಆಗ್ತಾ ಇತ್ತೋ ಅದೇ ಪೇತ್ರ ಹೇಳ್ತಾನೆ, ಅಪೊಸ್ತಲರ ಕೃತ್ಯಗಳಲ್ಲಿ 3ನೇ ಅಧ್ಯಾಯದಲ್ಲಿ ನಮ್ಮ ಹತ್ರ ಬೆಳ್ಳಿ ಬಂಗಾರ ಏನು ಇಲ್ಲ, ನಮ್ಮ ಮೇಲೆ ಇರೋದು ನಾವು ನಿಮಗೆ ಕೊಡ್ತೀವಿ, ನಜರೇತಿನ ಯೇಸುವಿನ ನಾಮದಲ್ಲಿ ಇದು ನಡೆದಾಡು. ಆ ವಾಕ್ಯದಲ್ಲಿ ನೋಡ್ರಿ, ನಮ್ಮನ್ನು ನೋಡ್ರಿ ಅಂತ ಪೇತ್ರ ಕೇಳ್ತಾನೆ. ಪೇತ್ರ ಹೇಳ್ತಾನೆ ಏನ್ ಹೇಳಿ ವಾಕ್ಯ ಓದಮ್ಮ. ಪೇತ್ರನು ನಮ್ಮನ್ನು ನೋಡು ಅಂದನು. ನಮ್ಮನ್ನ ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ಒಂದನೇ ವಾಕ್ಯದ ನಿರೀಕ್ಷಿಸಿ, ಓದ್ಕೊಂಡ್ಬರ್ರಿ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದವ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರ ಎಂಬ ಬಾಗಿಲಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಅವರು ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಏನ್ ಮಾಡಿದ್ರಂತೆ? ಯಾರು ಪೇತ್ರ ಯೋಹಾನ್ರು ಏನ್ ಮಾಡಿದ್ರಂತೆ? ಅವನನ್ನು ದೃಷ್ಟಿಸಿ ನೋಡಿದರು. ಅವರನ್ನ ದೃಷ್ಟಿಸಿ ನೋಡುವಾಗ ಅವರ ಕಣ್ಣಿನ ಒಳಗಡೆ ಇದ್ದ ದೇವರಾತ್ಮನ ಶಕ್ತಿ ಅವನ ಶರೀರದ ಒಳಗಡೆ ಪ್ರವೇಶವಾಯಿತು. ಹಲ್ಲೆಲೂಯಾ. ಇದು ಹೇಳ್ತಾ ಇರುವಾಗಲೇ ದೇವರ ಸಾನ್ನಿಧ್ಯ ಅನುಭವಿಸ್ತಾ ಇದ್ದೇನೆ. ದೇವರ ಸೇವಕನ ಕಣ್ಣಿನ ಒಳಗಡೆ ಅಭಿಷೇಕ ಇದೆ. ದೇವರ ಸೇವಕರ ಕಣ್ಣಿನ ಒಳಗಡೆ ದೇವರ ಮಹಿಮೆ ಇದೆ. ಹಲ್ಲೆಲೂಯಾ. ವಿಕ್ಟರ್ ಅಂತ ಒಬ್ಬ ಪಾಸ್ಟರ್ ಅನ್ನು ಗೊತ್ತು, ತಮಿಳ್ ಪಾಸ್ಟರ್. ಅವರೇನು ಓದಿಲ್ಲ, ವಾಕ್ಯ ಪ್ರಸಂಗ ಮಾಡಕ್ ನಿಂತ್ಕೊಂಡ್ರೆ ಪ್ರತಿ ಒಂದೊಂದು ವಾಕ್ಯಗಳನ್ನ ಎತ್ತು ಪ್ರಸಂಗ ಮಾಡ್ತಾರೆ. ಅವ್ರು ಒಂದು ಕ್ಲಾಸ್ ಓದಿಲ್ಲ, ನಿಂತ್ಕೊಂಡಿದ್ದ ತಕ್ಷಣ ದೇವ್ರು ಕ್ಲೀನಾಗಿ ಒಂದೊಂದೇ ವಾಕ್ಯ ತೋರಿಸ್ತಾರಂತ ಅವ್ರಿಗೆ. ಆ ವಾಕ್ಯ ಓದಿಸ್ತಾರೆ. ಎಲ್ಲ ಅವ್ರು ಏನ್ ಪ್ರಸಂಗ ಮಾಡ್ತಾರ ಅದಕ್ಕೆ ಸಂಬಂಧಪಟ್ಟ ವಾಕ್ಯಗಳೇ ಆಗಿರ್ತದೆ. ಅವ್ರಿಗೊಂದು ಕೃಪೆ. ಏನ್ ಕೃಪೆ ಗೊತ್ತಾ? ಅವ್ರು ಹೇಳ್ತಾರೆ, ನನ್ನ ನೋಡು ಅಂತ. ಏನಂತಾರೆ? ಯಾರು ನೋಡ್ಬೇಕು? ನೀವು ಯಾರು ನೋಡ್ಬೇಕು? ಆ ಸೇವಕರು ಹೇಳ್ತಾರೆ, ನನ್ನ ಕಣ್ಣುಗಳು ನೋಡು ಅಂತ ಹೇಳ್ತಾರೆ. ಆ ನೋಡು ಅಂತ ಹೇಳಿದ ತಕ್ಷಣ ಅವ್ರಿಗೆ ಹೇಳ್ತಾರೆ, ಹಿಂದ್ಗಡೆ ಬೀಳ್ತಾರೆ, ಹಿಂದ್ಗಡೆ ಬಂದು ನಿಂತ್ಕೊಳ್ರಿ ಅಂತ ಹೇಳ್ತಾರೆ ಒಬ್ಬರು ಲೇಡೀಸ್ಗೆ. ಅವ್ರ ಹಿಂದ್ಗಡೆ ಬಂದು ನಿಂತ್ಕೊಂಡಿದ್ದ ತಕ್ಷಣ ಜಸ್ಟ್ ಕಣ್ಣಿಂಗ್ ಬಿಡ್ತಾರ ಅಷ್ಟೇ, ಬಿದ್ದಿರ್ತಾರ. ಅವರಲ್ಲಿರುವಂತ ದುರಾತ್ಮ ಬಿಟ್ಟು ಹೋಗಿರ್ತದ. ಅಲ್ಲಲ್ವಯ್ಯ, ನೋಡೋಣ ಇದಕ್ ಮೇಲಾದ್ರೂ ನನ್ನ ನೋಡ್ಕೊಂಡು ಕೂತ್ಕೊಂತೀರೇನು, ನನ್ನ ಕಣ್ಣುಗಳು ನೋಡ್ಕೊಂಡು ಕೂತ್ಕೊಂತೀರೇನು? ಅಲ್ಲೆಲೂಯಾ, ಅಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರ. ದೇವರು ಕೊಡೋ ವಾಕ್ಯದ ಬರ್ಲಿಕ್ಕೆ ಇಷ್ಟಪಡ್ತೀನಿ. ಇದು ದೇವ್ರು ಹೇಳ್ತಾ ಇದ್ದಾರೆ, ಸಂತೋಷಿಸ್ರಿ, ಸಂತೋಷ ಪಡ್ರಿ ಅಂತ. ದೇವರು ನನ್ನ ಮೂಲಕವಾಗಿ, ಅಲ್ಪನ ಮೂಲಕವಾಗಿ, ಅಭಿಷೇಕನ ಮೂಲಕವಾಗಿ, ಈ ಪ್ರವಾದಿಯ ಮೂಲಕವಾಗಿ, ಸೇವಕನ ಮೂಲಕವಾಗಿ ಹೇಳಿ ಕಳಿಸಿದಾರ ಅಂದ್ರೆ, ಇಲ್ಲಿ ಯಾರೋ ಕುಟುಂಬಗಳಲ್ಲಿ ಸಂತೋಷ ಇಲ್ಲದೆ, ಸಮಾಧಾನ ಇಲ್ಲದೆ ದಿನಗಳನ್ನ ಕಳೆದುಕೊಂಡು ಹೋಗ್ತಾ ಇರುವಂತ ಜೀವಿತಗಳು ಇಲ್ಲಿ ಉಂಟಾಗಿರಬಹುದು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಯಾರ ಜೀವನದಲ್ಲಿ, ಯಾರ ವ್ಯಕ್ತಿತ್ವದಲ್ಲಿ, ಯಾರ ಕುಟುಂಬದಲ್ಲಿ, ಯಾರ ಮಕ್ಕಳಲ್ಲಿ
ಯಾವ ಗಂಡನಲ್ಲಿ, ಯಾವ ಹೆಂಡತಿಯಲ್ಲಿ, ಯಾವ ಕೆಲಸದಲ್ಲಿ, ಯಾವ ಕಾರ್ಯಗಳಲ್ಲಿ ಸಂತೋಷ ಇಲ್ಲವೋ ದೇವರು ಹೇಳ್ತಾ ಇದ್ದಾರೆ, ಇವತ್ತು ನಾನು ನಿನ್ನನ್ನ ಎಲ್ಲ ಕಾರ್ಯಗಳಲ್ಲಿ ಸಂತೋಷ ಪಡಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನಿಮ್ಮನ್ನ ಸಂತೋಷದಲ್ಲಿ ನಡೆಸಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಈ ಸಂತೋಷ ಎಂಬುದಾಗಿ ಹೇಳುವುದು ಅದು ಕೂಡ ದೇವರ ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೊಂದು ಕೆಟ್ಟ ಅಭ್ಯಾಸ ಇದೆ. ಏನಂದ್ರೆ ದೇವರ ಆತ್ಮ ಪರವಶನಾಕ ಪಟ್ಟಿದ ತಕ್ಷಣ ಹಂಗೆ ಗುರಾಯಿಸ್ಕೊಂಡು ನೋಡುವಂತ ಹ್ಯಾಬಿಟ್. ಅಲ್ಲೇಲೂಯಾ. ನಾನಾಗಿ ನಾನು ಗುರಾಯಿಸಲ್ಲ, ಪರಿಶುದ್ಧಾತ್ಮ ಗುರಾಯಿಸುವ ಹಾಗೆ ಮಾಡುವಂಥದ್ದು. ನಾನಾಗಿ ನಾನು ಕಿರ್ಚಲ್ಲ, ನಾನು ಸಾಧಾರಣವಾಗಿ ಬಂದು ನಿಂತ್ಕೊಳ್ತೀನಿ, ಮಾಮೂಲಿ ಮಾತಾಡ್ತಾ ಇರ್ತೀನಿ. ನಾನು ಯಾವಾಗ ದೇವರ ಆತ್ಮನ ಪರವಶನಾಗಿ ಮಾರ್ಪಡ್ತೀನೋ ನನ್ನ ಶಬ್ದ ಚೇಂಜ್ ಆಗುತ್ತೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಅರ್ಥ ಆಗ್ತಾ ಇದೆಯಾ? ಪಾಸ್ಟ್ರಿ ಏನಪ್ಪ ಬೇಕಾದ್ರೆ ನಾನು ಹಾಕಿರೋ ಯೂಟ್ಯೂಬ್ ಎಲ್ಲ ಪ್ರಸಂಗದಲ್ಲಿ ನೋಡ್ರಿ. ಹಲ್ಲೆಲೂಯಾ. ಕಿರ್ಚಾಟ ಪರ್ಚಾಟನೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಹೇಗೆ ಕೊಂಡೋಗ್ತಾನ ಹಾಗೆಯೇ ಹೋಗುವಂಥದ್ದು. ಅದರಲ್ಲಿ ಬಿಡುಗಡೆ ಇದೆ, ಅದರಲ್ಲಿ ಅದ್ಭುತ ಇದೆ, ಅದರಲ್ಲಿ ಅತಿಶಯ ಇದೆ. ಆದರೆ ಒಂದು ಮಾತ್ರ ಸತ್ಯ, ಕರ್ತನು ಸಂತೋಷ ಇಲ್ಲದೆ ಕಣ್ಣೀರಿನಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಹಾದು ಹೋಗ್ತಾ ಇರುವಂತ ಕುಟುಂಬಗಳಲ್ಲಿ ಯಾರಾದರೂ ಇದ್ರೆ, ವ್ಯಕ್ತಿಗಳಲ್ಲಿ ಯಾರಾದರೂ ಇದ್ರೆ, ಅಂತ ಮಕ್ಕಳು ಇಲ್ಲಿ ಯಾರಾದರೂ ಇದ್ರೆ, ದೇವರು ಹೇಳ್ತಾ ಇದ್ದಾರೆ, ನಿನ್ನ ಜೀವಿತ ನಾನು ನೋಡಿದ್ದೇನೆ, ನಿನ್ನ ಕಣ್ಣೀರು ನಾನು ನೋಡಿದ್ದೇನೆ, ನಿನ್ನ ಹೃದಯ ನಾನು ನೋಡಿದ್ದೇನೆ, ನಿನ್ನ ಅವಸ್ಥೆ ನಾನು ಕಂಡಿದ್ದೇನೆ, ನಿನ್ನ ಮನೆ ಪರಿಸ್ಥಿತಿ ನಾನು ನೋಡಿದ್ದೇನೆ. ಮೇಲ್ ನೋಡ್ಲಿಕ್ಕೆ ಹಲ್ಲೆಲೂಯಾ ನಗ್ತಾ ಇರ್ತಿ, ಒಳಗಡೆ ಅಳ್ತಾ ಇರ್ತಿ. ಮೇಲ್ ನೋಡ್ಲಿಕ್ಕೆ ನಗು ಬಾಯಲ್ಲಿ ಮಾತಾಡ್ತಿ, ಆದ್ರೆ ದುಃಖ, ವೇದನೆ, ಕಣ್ಣೀರಿನ ಬಾಯ ನೀರನ್ನ ನೀನು ನುಂಗುತ್ತಿ. ಹಲ್ಲೆಲೂಯಾ. ದೇವ ನಿನ್ನ ನೋಡಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ಅಂತರ್ಭಾಗವನ್ನ ನೋಡಿದ್ದೇನೆ. ದೇವರು ಇವತ್ತು ಸ್ಪಷ್ಟವಾಗಿ ಮಾತಾಡ್ತಾ ಇರೋದು ಸಂತೋಷ ಮೇಲೆಲ್ಲ ಕಾಣಲ್ಪಡಬೇಕಾಗಿರೋದು. ದೇವರು ಹೇಳ್ತಾ ಇದ್ದಾರೆ, ಇವತ್ತೊಂದು ಕೃಪೆಯನ್ನು ಹಂಚಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಒಂದು ಕೃಪೆ ಹಂಚುವಾಗ ಈ ಸಂತೋಷ ಸುಮ್ಮನೆ ಮೇಲಿಂದ ಬರೋದಲ್ಲ. ದೇವರು ಹೇಳ್ತಾ ಇದ್ದಾರೆ, ಈ ಕೃಪೆ ನಾನು ಹಂಚುವಾಗ ಈ ಸಂತೋಷ ನಿನ್ನ ಒಳಗಿಂದ ಬರುವಂತದಾಗಿರ್ತದ. ಹೋ ರಾಬಾ ಶಾಪಾದಾಡಾಗಾದಬ. ನಿನ್ನ ಹೃದಯದ ಒಳಗಡೆ ಸಂತೋಷ ಉಂಟಾಗಬೇಕ, ನಿನ್ನ ಅಂತರ್ಭಾಗದಿಂದ ಆನಂದ ಉಂಟಾಗಬೇಕ. ಅದೇ ನಿಜವಾದ ಸಂತೋಷ. ಯಾರಾದ್ರೂ ನಗಿಸುವಾಗ ನಗುವಂಥದ್ದಲ್ಲ, ಏನೋ ಬಾಯಿ ಮಾತಿಗೆ ನಗು ಬರುವಂಥದ್ದಲ್ಲ, ಏನೋ ಸುಮ್ಮನೆ ಬರ್ಬೇಕಂತೇಳಿ ಮೇಲ್ ಭಾವನೆಯಲ್ಲಿ ಸಂತೋಷ ತೋರಿಸ್ಕೊಳ್ಳೋದಲ್ಲ ಸಂತೋಷ. ದೇವರು ಹೇಳ್ತಾರೆ ಅದಲ್ಲ ಸಂತೋಷ. ನಿಜವಾದ ಸಂತೋಷ ನಿನ್ನ ಹೃದಯದಿಂದ ಬರಬೇಕ. ನಿನ್ನ ಹೃದಯವನ್ನು ದೇವರು ನೋಡಿದಾನೆ. ಕೆಲವೊಂದು ಹೆಣ್ಣು ಮಕ್ಕಳಿಗೆ ಅಳ್ತಾ ಇದ್ರಿ, ಕೆಲವು ಪುರುಷರು ಅಳ್ತಾ ಇದ್ರಿ. ನಿನ್ನ ಹೃದಯ ಯಾರಿಗೂ ಗೊತ್ತಾಗ್ತಾ ಇಲ್ಲ, ನಿನ್ನ ಅಂತರ್ಭಾಗ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಮೇಲ್ ಮಾತ್ರ ನಗನಗುತ್ತಾ ಮಾತಾಡ್ತಾ ಇದ್ದಿ, ಆದ್ರೆ ನಿನ್ನ ಹೃದಯ ಅಳ್ತಾ ಇದೆ, ನಿನ್ನ ಮನಸ್ಸು ಅಳ್ತಾ ಇದೆ. ನೀನು ಒಡೆಯಲ್ಪಟ್ಟವನಾಗಿದ್ದಿ, ನೀನು ಒಡೆಯಲ್ಪಟ್ಟವಳಾಗಿದ್ದಿ. ಅನೇಕ ದಿವಸಗಳಿಂದ ಸಂತೋಷವನ್ನ ಎದುರು ನೋಡ್ತಾ ಇದ್ದಿ. ಬಟ್ ಸಂತೋಷ, ನಿಜವಾದ ಸಂತೋಷ ನಿನ್ನ ಬಾಳಲ್ಲಿ, ನಿನ್ನ ಜೀವನದಲ್ಲಿ, ನಿನ್ನ ಬದುಕಲ್ಲಿ ಇಲ್ಲ. ರಾಭಾ ಶಾಪಾದಾಡಾಗಾದಬ ರೀಕಮಾನ ಪ್ರೌಢ ಪ್ರಮಾಣ ರಿಖಲ್ಮನ ಶಬ್ದವಾದಿಗಾರಗಸಿ. ಈ ಮಗಳ ಸಂಗಡ ದೇವ್ರು ಮಾತಾಡ್ತಾ ಇದಾರ. ಅಮ್ಮ ನಿಮ್ಮ ಹತ್ರ ದೇವ್ರು ಮಾತಾಡ್ತಾ ಇದಾರ. ಓ ರಾಬಾ ಶಾಪಾ ತಾಚಕಾತಬು ರೇಖಮಾನ. ದೇವರ ಆತ್ಮ ಮಾತಾಡ್ತಾರ ಶಬ್ದ ನಾನು ಕೇಳಿ ನುಡಿತಾ ಇದ್ದೇನೆ. ಕೆಲವೊಂದು ನಷ್ಟ ನಿನ್ನ ಜೀವನದಲ್ಲಿ ಆಗಿದೆ, ಕೆಲವೊಂದು ಇಂಪಾರ್ಟೆಂಟ್ ಕಾರ್ಯಗಳನ್ನ ಕಳ್ಕೊಂಡಿದೀಯ. ಮನೆಯಿಂದ ಹೊರಗಡೆ ಬರುವಾಗ ನಗನಗ್ತಾ ನೀನ್ ಬರ್ತೀಯ, ಬಟ್ ನಿನ್ ಮನೆ ಒಳಗಡೆ ಇರುವಾಗ ನೀನ್ ಹಾಕ್ತಾರ ಕಣ್ಣೀರು ಯಾರು ಗೊತ್ತಾಗ್ತಾ ಇಲ್ಲ. ನಿನ್ನ ಮನೆ ಒಳಗಡೆ ಕಣ್ಣೀರಿನ ತಗ್ಗನ್ನ ದೇವರಾತ್ಮ ತೋರಿಸ್ಕೊಡ್ತಾ ಇದಾರ. ಇವತ್ತು ದೇವರ ಆತ್ಮ ಹೇಳ್ತಾ ಇದಾರೆ, ಆ ತಗ್ಗನ್ನ ನಾನು ಇವತ್ತು ನಿನ್ನಲ್ಲಿ ದಾಟಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಕೈ ಬಿಡಲ್ಪಟ್ಟಂತ ಅವಸ್ಥೆಯಲ್ಲಿ ನೀನು ಹಾದು ಹೋಗ್ತಾ ಇದೀಯ. ಹೇಳ್ಕೊಳ್ಳಿಕ್ಕೆ ಜನ ಇದ್ದಾರೆ, ಹೇಳ್ಕೊಳ್ಳಕ್ಕೆ ಜನಗಳು ಬಹಳ ಇದ್ದಾರೆ.
ಅದರ ಸಹಾಯವಾಗಿ ನಿಂತಂತವ್ರು ಒಬ್ರು ಇಲ್ಲ. ಇಂಥವ್ರ ಹತ್ರ ಸಹಾಯ ಆಗುತ್ತೆ ಅಂತ ನೀನು ಎದುರು ನೋಡಿದ್ಯಾ, ಬಟ್ ಅವರುಗಳಿಂದ ನಿನಗೆ ಬರ್ತಾ ಇರೋದು ಬರೀ ಕಣ್ಣೀರಿನ ಮಾತುಗಳೇ. ಅವರುಗಳಿಂದ ನೀನು ಅನುಭವಿಸ್ತಾ ಇರೋದು ಬರೀ ಚುಚ್ಚೋ ಮಾತುಗಳೇ. ಇಂಪಾರ್ಟೆಂಟ್ ಕೆಲವೊಂದು ವಿಷಯಗಳನ್ನ, ಕೆಲವೊಂದು ಕಾರ್ಯಗಳನ್ನ ನಿನ್ನ ಜೀವನದಲ್ಲಿ, ನಿನ್ನ ಬದುಕಲ್ಲಿ, ನಿನ್ನ ಬಾಳಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಸಂಸಾರದಲ್ಲಿ ನಷ್ಟಪಡಿಸ್ಕೊಂಡಿದ್ದಿ, ನೀನು ಕಳ್ಕೊಂಡಿದ್ದಿ. ಎಷ್ಟೋ ಸಾರಿ ಕೈ ಎತ್ತು ಮುಗಿದು ಬಿಟ್ಟಿದ್ಯಾ, ನಿಮ್ಮ ಸವಾಸ ನನಗೆ ಸಾಕು ಅಂತ. ಓ ರಾಬಾ ಶಾಬಾದ ಢಗಾದ ಬಾರ್ಲಿ. ಕೆಲ ಹೆಣ್ಣು ಮಕ್ಕಳಿಂದಲೇ ತುಂಬಾ ದುಃಖಕ್ಕೆ ನೀನು ಒಳಗಾಗಿದ್ದೀಯ. ಕೆಲ ಹೆಣ್ಣು ಮಕ್ಕಳ ಮಾತುಗಳಿಂದ ನಿನ್ನ ಹೃದಯ ಒಡೆಯಲ್ಪಟ್ಟಿದೆ. ಅದರ ದೇವರು ಹೇಳ್ತಾ ಇದ್ದಾರೆ, ಈ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸ್ತೀನಿ. ಕರ್ತನಾಗಿರುವಂತ, ದೇವರಾಗಿರುವಂತ ನಾನು ನಿನಗೆ ಹೇಳ್ತಾ ಇದ್ದೀನಿ, ಸಂತೋಷಿಸು, ಸಂತೋಷ ಪಡು ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿವರೆಗೂ ನೀನು ಅಳುತ್ತಾ ಬಂದೆ, ಇಲ್ಲಿವರೆಗೂ ನೀನು ಅಳುತ್ತಾ ಬಂದು ಕರ್ತನ ಸನ್ನಿಧಾನದಲ್ಲಿ ಬಿತ್ತಿದೆ. ನಿನಗೋಸ್ಕರವಾಗಿಯೇ ದೇವರು ಬೆಳಗ್ಗೆ ಅಷ್ಟೊತ್ತಿಗೆ ನನ್ನ ಸಂಗಡ ಮಾತಾಡಿರುವಂಥದ್ದು. ಈ ಪ್ರಾರ್ಥನೆ ಆದ್ಮೇಲೆ, ಈ ಪ್ರಾರ್ಥನೆ ಆದ ನಂತರವಾಗಿ ಒಂದು ಪ್ರತ್ಯೇಕವಾಗಿರುವ ಜೀವಿತದ ಬಿಡುಗಡೆಯ ಅದ್ಭುತವನ್ನು ನೀನು ಕಾಣ್ತೀಯ. ನಿನ್ನ ಊರಿಗೆ, ನಿನ್ನ ರಿಲೇಷನ್ಗೆ ಸಾಕ್ಷಿ ಆಗಿರ್ತೀಯ. ಇವಳಿಗೆ ಇಷ್ಟೊಂದು ಸಂತೋಷ ಯಾವಾಗೂ ಯಾರಿಂದ ಬಂತು, ಯಾರು ಕೊಟ್ಟರು, ಹೆಂಗ್ ಬಂತು, ಇವಳು ಹೆಂಗಿದ್ದ, ಯಾವಾಗೂ ಸಂತೋಷವಾಗಿರ್ತಾಳಲ್ಲ, ಈ ಸಂತೋಷ ಎಲ್ಲಿ ಸಿಕ್ತು ಅಂತೇಳಿ ಜನರು ಆಶ್ಚರ್ಯಪಟ್ಟು ಕೇಳೋ ರೀತಿಯಲ್ಲಿ ಮುಂಬರ ದಿನಗಳಲ್ಲಿ ಎಲ್ಲ ವಿಷಯಗಳಲ್ಲಿ ದೇವರು ನಿಮ್ಮನ್ನ ಸಂತೋಷದಲ್ಲಿ ನಡೆಸ್ತಾನೆ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಮಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ರಾಬಾ ಶಾಬಾ ದಾಡಗಾದವು ರೀಖಮಾನ ಪ್ರೌಢ ಪ್ರಮಾಣ. ದೇವರೇ, ಮಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾ ಇರುವಾಗ್ಲೇನೆ ಈ ಮಗಳ ಮೇಲೆ ಒಂದು ಶಕ್ತಿ ಇಳಿದು ಬರ್ತಾ ಇದೆ, ಒಂದು ಮಹಿಮೆ ಇಳಿದು ಬರ್ತಾ ಇದೆ, ಒಂದು ಕೃಪೆ ಇಳಿದು ಬರ್ತಾ ಇದೆ, ಒಂದು ಬಲ ಇಳಿದು ಬರ್ತಾ ಇದೆ. ಓ ರಾಪ ಶಾಪ ದಾಟಗಾದಬ ಎಲ್ಲ ಕಟ್ಟು ಒಡೆದ ಆ ದುಃಖಕ್ಕೆ ಒಳಪಡಿಸಿರುವಂತ, ಆ ವೇದನೆಗೆ ಒಳಪಡಿಸಿರುವಂತ, ಆ ಕಣ್ಣೀರಿಗೆ ಒಳಪಡಿಸಿರುವಂತ ಆ ಹೀವಿಲ್ ಸ್ಪಿರಿಟ್, ಆ ದುರಾತ್ಮ ಇವತ್ತು ಈ ಮಗಳ ಶರೀರವನ್ನ, ಬದುಕನ್ನ, ಜೀವನವನ್ನ, ಮನೆಯನ್ನ ಬಿಟ್ಟು ಯೇಸುವಿನ ನಾಮದಲ್ಲಿ ಹೊರಗಡೆ ಹೋಗಲಿ. ದೊಡ್ಡ ಬದಲಾವಣೆ ಒಂದಿಗೆ ಹಿಂದಿರುಗಿ ಹೋಗ್ಲಿ. ಮನಪೂರ್ವಕವಾಗಿ ಬ್ಲೆಸ್ ಮಾಡಿದ್ದಾನೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಅಮ್ಮ, ದೇವ್ರು ಮಾತಾಡಿದ್ ನಿಜಾನಮ್ಮ? ಅಲ್ಲ, ಈಗ ನಿಮ್ ಜೀವನದಲ್ಲಿ ಏನ್ ಆಗಿದೆ, ಆಗ್ತಾ ಇದೆ, ಏನ್ ನೀವು ಅನುಭವಿಸ್ತಾ ಇದ್ದೀರಿ, ದೇವ್ರು ಮಾತಾಡಿದ್ರು, ಅದು ನಿಜಾನ ಸುಳ್ಳ ಅಷ್ಟೇ ನಾನು ಕೇಳಿದ್ದು. ಕೂತ್ಕೊಳ್ಳಿ. ಗಾಡ್ ಬ್ಲೆಸ್ ಯು. ದೇವರ ಆಶೀರ್ವಾದ ಮಾಡ್ಲಿ. ದೇವ್ರು ಬಿಡಿಸಿದ್ದಾರೆ ಇವತ್ತು ನಿಮ್ಮನ್ನ. ಇದಕ್ಕೆ ಮೇಲೆ ಸಂತೋಷವಾಗಿರ್ತೀರ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ನೀನು ಸಂತೋಷವಾಗಿರ್ಬೇಕ. ನಿನ್ನ ಸಂತೋಷವನ್ನ ನಷ್ಟಪಡಿಸ್ತಾ ಇರುವ, ನಿನ್ನ ಸಂತೋಷವನ್ನ ಹಿಡಿದಿಟ್ಟಿರುವ ಕೆಲವೊಂದು ಮಂಡಲಗಳನ್ನು ಸ್ವರ್ಗೀಯ ದೇವರು ಈ ಬೆಳಗಿನ ಛಾವದಲ್ಲಿ ಆ ಮಂಡಲವನ್ನು ಒಡೆದು, ಆ ಮಂಡಲದಿಂದ ಹೊರಗಡೆ ತಂದು ಸಂತೋಷದ ಮಂಡಲದ ಒಳಗಡೆ ಇವತ್ತು ನಿನ್ನ ದೇವರು ನಡೆಸಲಿ. ಓ ರಾಬಾ ಶಾಬಾ ದಾಟಗಾದಬ ರೀಖಮಾನ ರಬಾ ರಬಾ ರಬಾ. ದೇವರ ವಚನದ ಕ್ರಿಯೆ, ದೇವರ ವಚನದ ಕೆಲಸ, ದೇವರ ಆತ್ಮನ ಕ್ರಿಯೆ ಇವರೆಗಳ ಮೇಲೆ ಪ್ರಕಟವಾಗಲಿ. ನಡೀಲಿ. ದೇವರ ಕಾರ್ಯ ನಡೀಲಿ, ದೇವರ ಕ್ರಿಯೆ ನಡೀಲಿ, ದೇವರ ಕೆಲಸ ನಡೀಲಿ, ನನ್ನ ದೇವರು ಪ್ರಕಟವಾಗಲಿ. ಓ ರಾಬಾ ಶಾಬಾ ರಾಬಾ ದಾಡಗಾದಬ ರೀಖಮಮ್ಮ ದಾಡಗಾದಬ ರೀಖಬ ದಾಡಗಾದಬ.
ಶಾಬಾದ ಡಾಗಾದ ರಿಕಮಾನ. ದುಃಖಕ್ಕೆ ಒಳಗಾಗಿರುವಂತ ಕುಟುಂಬವೇ, ವೇದನೆಗೆ ಒಳಗಾಗಿರುವ ಕುಟುಂಬವೇ, ಸಂತೋಷನೆ ಕಾಣದ ಯಾವಾಗಲೂ ದುಃಖ, ವೇದನೆ, ಕಣ್ಣೀರು, ಬಾಧೆ, ಹಿಂಸೆ, ಜಿಗುಪ್ಸೆಗಳಿಗೆ ಒಳಗಾಗಿ ನಡೀತಾ ಇರುವ ಕುಟುಂಬಗಳೇ, ದೇವರು ಹೇಳ್ತಾ ಇದ್ದಾರೆ, ಇದು ಸಂತೋಷಿಸಿರಿ, ಸಂತೋಷಿಸಿರಿ. ಕಾರಣ ಸಂತೋಷದ ದಿನಗಳನ್ನ, ಸಂತೋಷದ ಕಾರ್ಯಗಳನ್ನ ಶತ್ರು ಹಿಡಿದಿಟ್ಟಿರುವಂತ, ನುಂಗಿ ಹಾಕಿರುವ, ತಿಂದಿ ಹಾಕಿರೋದನ್ನ ನಾನು ಹಿಂದಿರುಗಿ ನಿಮಗೆ ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ನಾನು ಹಿಂದಿರುಗಿ ನಿಮ್ಮ ಕೈಯಲ್ಲಿ ಒಪ್ಪಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಸೈನ್ಯಗಳ ಒಡೆಯನ್ನು ನುಡಿದಂತ ಆಲೋಚನೆ ನೆರವೇರಿಸುವುದಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆಗಳನ್ನು ಒದಗಿಸ್ತಾ ಇದ್ದಾನೆ. ಕೆಲವರ ಮೇಲೆ ಕೃಪೆ ಚೆಲ್ಲಲ್ಪಡ್ತಾ ಇದೆ. ನಾನು ಕಾಣ್ತಾ ಇದ್ದೀನಿ, ದೇವರಾತ್ಮದ ಪರವಶನಾಗಿ ದೇವರ ಕೊಡ್ತಿರೋ ದರ್ಶನ ನಾನು ಕಾಣ್ತಾ ಇದ್ದೇನೆ. ಕೆಲವೊಂದು ಕುಟುಂಬಗಳ ಮೇಲೆ, ಕೆಲವೊಂದು ವ್ಯಕ್ತಿಗಳ ಮೇಲೆ ಸ್ವರ್ಗೀಯ ದೇವರ ಕೃಪೆಯನ್ನು ಚೆಲ್ತಾ ಇದ್ದಾನೆ, ಕೃಪೆಯನ್ನು ಚೆಲ್ತಾ ಇದ್ದಾನೆ. ಇದು ನಿನಗಾಗಿರುವಂಥದ್ದು, ಇದು ನಿನಗಾಗಿ ಇರುವಂಥದ್ದು. ಓ ರಾ 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 ಬಲವಾಗಿ ದೇವರೇ, ಒಂದುಗೋ. ದೇವ್ರು ನಿನ್ನ ಸಂಗಡನೆ ಮಾತಾಡ್ತಾ ಇರೋದು. ಮಗಳೇ, ಮಗನೇ, ದೇವ್ರು ನಿನ್ನ ಸಂಗಡನೆ ಮಾತಾಡ್ತಾ ಇರೋದು. ಇದು ಅವನ ಕೃಪೆಯನ್ನು ನಿನಗೆ ಒದಗಿಸ್ತಾ ಇದ್ದಾನೆ, ಇದು ಕೃಪೆಯನ್ನು ಅವನು ಚೆಲ್ತಾ ಇದ್ದಾನೆ. ಕೃಪೆ 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 ಯಾವಾಗಲೂ ಸಂತೋಷವಾಗಿ, ಎಲ್ಲ ವಿಷಯಗಳಲ್ಲೂ ಸಂತೋಷವಾಗಿರುವಂತ ಕೃಪೆ, ಆ ಸ್ಪಿರಿಟ್, ಆ ದೇವರಾತ್ಮ, ಆ ಬಿಡುಗಡೆ, ಆ ಅದ್ಭುತ ಇವರ ಪಾತ್ರ ಒಳಗಡೆ ಹೊಡೆದು ಅದು ಹೊರ ಚೆಲ್ಲಲೇ, ಹೊರ ಸೂಸಲೇ, ಅದು ಪ್ರಕಟವಾಗಲೇ. ನಿಮ್ಮ ಕಳವಳ ಕಣ್ಣೀರು ಎಲ್ಲ ಶಾಪಾತ ಚಕಾತಬು ರಿಖಾಮನ ಪ್ರೌಢ ಪ್ರಮಾಣ. ದೇವರ ಆತ್ಮ ಮಾತಾಡ್ತಾ ಇದ್ದಾರ? ದೇವರ ಶಕ್ತಿ ಇಲ್ಲಿ ಪ್ರಕಟ ಆಗ್ತಾ ಇದೆಯಾ? ದೇವರು ಮಾತಾಡುವಾಗ ಅವರ ಶಕ್ತಿ ಅನುಭವಿಸ್ತಾ ಇದ್ದೀರಾ? ಆ ಆಲೋಚನೆ ನಿನಗೇನೆ, ಆ ವಾಗ್ದಾನ ನಿನಗೇನೆ. ದೇವರು ಮಾತಾಡುವಾಗ ಆ ಶಕ್ತಿ ನೀನು ಅನುಭವಿಸ್ತಾ ಇದ್ರೆ ಇವತ್ತು ಬಿಡುಗಡೆ ನಿನಗೇನೆ, ನಿನ್ನ ಮನೆಗೇನೆ, ನಿನ್ನ ಕುಟುಂಬಕ್ಕೇನೆ. ಹಲ್ಲೆಲೂಯಾ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಡೆದದ ನೆನೆಸಿ ಕೊರಗದಿರು, ಹಳೆದನು ಮರೆತು ಬಿಡು. ನಡೆದದ ನೆನೆಸಿ ಕೊರಗದಿರು, ಹಳೆದನು ಮರೆತು ಬಿಡು. ಕರ್ತನು ಹೊಸದನು ಮಾಡುವನು,
ಮಾಡುವನು, ಹಿಂದೆ ನೀ ಕಾಣುವೆ. ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲರ, ನಮ್ಮ ಯೇಸು ಕೈ ಬಿಡಲರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಎಲ್ಲರೂ ಸೇರಿ ನಿಮ್ಮ ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಎಲ್ಲರೂ ಸೇರಿ ನಿಮ್ಮ ದುಃಖವು ಸಂತೋಷವಾಗುವುದು, ಬೆಳವ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಸಾರಿ ನಿಮ್ಮ ದುಃಖ ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಎಲ್ಲರೂ ಸೇರಿ ಎಲ್ಲರೂ ಸೇರಿ ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲರ, 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 ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಹಲ್ಲೆಲೂಯಾ. ಇವತ್ತು ನಿಮ್ಮ ದುಃಖ ಸಂತೋಷವಾಗಿ ಯೇಸುವಿನ ನಾಮದಲ್ಲಿ ಮಾರ್ಪಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರ. ಕರ್ತನು ಕೊಟ್ಟಂತ ವಾಕ್ಯಗಳನ್ನು ತೆಗೆದುಕೊಳ್ಳೋಣ, ಆ ವಾಕ್ಯದ ಓಡಿ ಹೋಗೋಣ. ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುತ್ತೆ. ನಿನ್ನ ಜೀವಿತ ಆ ಸಂತೋಷ, ಆ ಆನಂದ, ಆ ಸಡಗರವನ್ನ ಹಿಡಿದಿಟ್ಟು ತಿಂದಾಕಿ ಕೊಡದೆ ಆಳ್ವಿಕೆ ಮಾಡಿ ನಿಮ್ಮನ್ನ ದುಃಖಕ್ಕೆ ಒಳಪಡಿಸಿರುವಂತ ಆ ಕಾರ್ಯಗಳನ್ನೆಲ್ಲ ನನ್ನ ಕರ್ತನು ಇವತ್ತು ಅವನ ವಚನವನ್ನ ಕಳಿಸಿ ಹಿಂದಿರುಗಿ ಅವನ ಕೈಯಲ್ಲಿಡಿದು ನಿಮ್ಮ ಕೈಯಲ್ಲಿ ಒಪ್ಪಿಸೋದಕ್ಕಾಗಿ ಹೋಗ್ತಾ ಇದ್ದಾನೆ. ನಿಮ್ಮ ಕರಗಳಲ್ಲಿ ಒಪ್ಪಿಸೋದಕ್ಕಾಗಿ ಹೋಗ್ತಾ ಇದ್ದಾನೆ. ನಿನ್ನ ಕುಟುಂಬದ ಕೈಯಲ್ಲಿ ಕೊಳ್ಳಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಯೋವೇಲನ ಬರೆದ ಪ್ರವಾದನೆ ಗ್ರಂಥ, ಯೋವೇಲನ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 23ನೇ ವಾಕ್ಯ ಓದಿ ಸಹಾಯ ಮಾಡ್ರಿ. ಯೋವೇಲನ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 23ನೇ ವಚನ, ಆನಂತರವಾಗಿ 24ನೇ ವಚನ, ಆನಂತರವಾಗಿ 25, 26 ಇಷ್ಟು ವಾಕ್ಯಗಳು ಓದಬೇಕು. 23ನೇ ವಾಕ್ಯ ಓದ್ರಿ. ಚಿಯೋನಿನ ಸಂತತಿಯವರೇ, ಚಿಯೋನ್ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ. ಕೇಳಿಸ್ಕೊಳ್ರಿ, ದೇವರು ಹೇಳ್ತಾ ಇದಾರೆ, ನಿಮ್ಮ ದೇವರಲ್ಲಿ ನೀವು ಇವತ್ತಿನಿಂದ ಹರ್ಷಿಸ್ರಿ. ಅರ್ಥ ಆಗಿಲ್ಲ. ಚಿಯೋನ್ ಸಂತತಿಗೆ ಮಾತ್ರ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೆ ದೇವರು ಚಿಯೋನ್ ಸಂತತಿಯವರೇ ಅಂತ ದೇವರು ಹೇಳ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸ್ರಿ. ಎರಡನೇದಾಗಿ ಉಲ್ಲಾಸಿಸ್ರಿ. ಯಾಕಂದ್ರೆ ನಿಮ್ಮ ದುಃಖ ದೇವರು ನೋಡಿದಾನೆ, ನಿಮ್ಮ ಪರಿಸ್ಥಿತಿ ದೇವರು ನೋಡಿದಾನೆ. ನಿಮ್ಮ ದುಃಖ, ನಿಮ್ಮ ಪರಿಸ್ಥಿತಿ ಹೋಗಿ ದೇವರನ್ನ ಮುಟ್ಟಿದೆ. ಅದಕ್ಕಾಗಿ ಇವತ್ತು ಅವನು ನೇರವಾಗಿ ಇಲ್ಲಿ ಬಂದು ಹೇಳ್ತಾ ಇದ್ದಾನೆ, ನೀನು ಹರ್ಷಿಸು, ನೀನು ಉಲ್ಲಾಸಿಸು. ನಿನ್ನ ಜೀವಿತವನ್ನ ಇವತ್ತು ನಾನು ಒಂದು ಟರ್ನ್ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ, ಒಂದು ಟರ್ನ್ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ, ತಿರುಗಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಒಬ್ಬರು ಮಾತ್ರ ರಾಬಾ ಶಾಬಾದಾಡಾಗಾದಬ. ಆಮೆನ್, ಆಮೆನ್, ಆಮೆನ್. ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸ್ರಿ, ಉಲ್ಲಾಸಿಸ್ರಿ. ಆತನು ಏನಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾನೆ ಅಂದ್ರೆ, ಏನಕ್ಕೋಸ್ಕರ ದೇವ್ರು ನಿಮ್ಮನ್ನ ಹರ್ಷಿಸ್ರಿ, ಉಲ್ಲಾಸಿಸ್ರಿ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ಈಗ ನೀವು ದುಃಖದಲ್ಲಿ
ವೇದನೆಯಲ್ಲಿ ಇರಬಹುದು. ಆ ದುಃಖ, ಆ ವೇದನೆ ಏನಂತೇಳಿ ನನ್ನ ದೇವ್ರಿಗೆ ಗೊತ್ತು. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ, ನಮ್ಮ ರಿಲೇಷನ್ಗಳಿಗೆ, ನಮ್ಮನೆ ಅಕ್ಕಪಕ್ಕದವರಿಗೆ, ನಮ್ಮ ನೆರೆಹೊರೆಯವರಿಗೆ ನಮ್ಮ ಪರಿಸ್ಥಿತಿ ಗೊತ್ತಿಲ್ಲ. ಅವರು ಹೊರಗಿನ ಭಾಗ ನೋಡ್ತಾರೆ ಹೊರತು ಒಳಗಿನ ಭಾಗ ನೋಡ್ಲಿಕ್ಕೆ ಅವರಿಂದ ಸಾಧ್ಯವಿಲ್ಲ. ಆದ್ರೆ ಒಳಗಿನ ಭಾಗ ನೋಡುವಂತ ಒಬ್ಬ ದೇವರಿದ್ದಾನೆ. ಅವನ ಕಣ್ಣಿನ ಮುಂದಗಡೆ ನಮ್ಮ ಎಲ್ಲ ವಿಷಯಗಳು ಲಗ್ನವಾಗಿದೆಯಂತೆ. ನಮ್ಮ ಎಲ್ಲ ವಿಷಯಗಳು, ಕಾರ್ಯಗಳು, ಪರಿಸ್ಥಿತಿಗಳು ಅವನ ಮುಂದಗಡೆ ಲಗ್ನವಾಗಿದೆಯಂತೆ, ಬೆತ್ತಲೆ ಆಗಿದೆಯಂತೆ, ಮರೆಯಾಗಿಲ್ಲವಂತೆ. ಅವನು ನಿನ್ನ ಸೃಷ್ಟಿಗಳ ದೇವರು, ಅವನು ನಿನ್ನ ಸೃಷ್ಟಿ ಮಾಡಿರುವಂತ ದೇವರು. ನಿನ್ನ ಅವಸ್ಥೆಗಳು ಏನು, ಯಾವ ಪರಿಸ್ಥಿತಿಯಲ್ಲಿ ಇದ್ದಿ, ನಿನಗೆ ಯಾವತ್ತು ಬಿಡುಗಡೆ ಆಗ್ಬೇಕು, ನಿನಗೆ ಯಾವತ್ತು ಬಿಡುಗಡೆ ಆಗಿ ಹೊರಗಡೆ ಬರಬೇಕಂತ ಅವನು ತೀರ್ಮಾನ ಮಾಡ್ತಾನೆ. ಆ ದೇವರು ಹೇಳ್ತಾ ಇದ್ದಾರೆ, ಇವತ್ತು ನಾನು ತೀರ್ಮಾನ ಮಾಡಿದ್ದೀನಿ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಇವತ್ತು ನೀವು ಸಂತೋಷಿಸಿರಿ. ಹೇಗೆ ದೇವರೇ, ಯಾವ ವಿಷಯಗಳಲ್ಲಿ? ಇದು ದೇವರ ಕೆಳಗಡೆ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಆತನು ಮುಂಗಾರನ್ನು ತಕ್ಕ ಹಾಗೆ ನಿಮಗೆ ಕೊಟ್ಟು ಕಳಿಸ್ತಾನಂತೆ. ಹಲ್ಲೆಲೂಯಾ. ಮುಂಗಾರ ಅಂದ್ರೆ ಏನು? ಇದು ಅರ್ಥ ಆದ್ರೆ ಈ ರೇಂಜ್ ಅಲ್ಲಿ, ಈ ಲೆವೆಲ್ ಅಲ್ಲಿ ನೀವು ಕುತ್ಕೊಳ್ಳಕ್ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಈ ರೇಂಜ್ ಅಲ್ಲಿ ಕೂತಿದ್ರಿ. ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಮುಂಗಾರು ಕಳಿಸ್ತೀನಿ. ಹೇಳ್ರಪ್ಪ ಹಲ್ಲೆಲೂಯಾ ಅಂತ ಹೇಳಿದವ್ರಿಗೆ ಏನ್ ಅರ್ಥ ಆಯ್ತು? ಹಲ್ಲೆಲೂಯಾ. ಹಸಿರಾಗಿ ಸಿಗಿರ್ತದೋ ಓಕೆ, ಪಕ್ಕದಲ್ಲಿ ಬಂದಿದ್ರಿ. ಮುಂಗಾರು ಮಳೆ ಬರಕ್ಕಿನ ಮುಂಚೆ ರೈತ ಬೀಜವನ್ನ ಬಿತ್ತಾನೆ. ರೈತರು ಯಾರಿದ್ರೆ ಇಲ್ಲಿ? ರೈತರು ಯಾವಾಗ ಬೀಜ ಬಿತ್ತೋದು? ನಿಮ್ಮ ದುಃಖವು ಬರುವಾಗಲನೇ ಬೀಜ ಬಿತ್ತೀರಾ? ಬೀಜ ಬಿತ್ತೋದು, ಬೀಜಾವರಿ ಮಾಡೋದು ಯಾವಾಗ? ಮುಂಗಾರು ಮಳೆ. ಯಾವ ಮಳೆ? ಆಮೇಲೆ ಗಣೇಶನ ಹತ್ರ ಹೋಗ್ಬಿಟ್ರ. ಆ ಮುಂಗಾರು ಮಳೆ ಎಲ್ಲ ಹೇಳ್ತಾರ ದೇವ್ರು. ಹಲ್ಲೆಲೂಯಾ. ಮುಂಗಾರು ಮಳೆ ಅಂತ ಹೇಳಿದಷ್ಟೇ ಫಿಲಿಂ ಆಕ್ಟರ್ಸ್ ಗಣೇಶ್ ಕ್ಯಾಪ್ ಮಾಡ್ಬಿಡ್ತಾರ ನಮಗೆಲ್ಲ. ಹಲ್ಲೆಲೂಯಾ. ಕೆಲ ಜನರು ಫೋನ್ ನೋಡ್ಬೇಕು, ಆ ಫೋನಲ್ಲಿ ರಿಂಗ್ ಟ್ಯೂನ್ ನೋಡ್ಬೇಕು, ಫಿಲಿಂ ಹಾಡುಗಳೇ ಬರ್ತವೆ. ಹಲ್ಲೆಲೂಯಾ. ನಾವ್ಯಾರು? ಕಡಲೋಡ ಪಿಳ್ಳೈ. ನಾವ್ಯಾರು? ದೇವರ ಮಕ್ಕಳು, ದೇವರ ಸಂತತಿ, ಪ್ರತಿಷ್ಠಲ್ಪಟ್ಟಂತವರು, ಪ್ರತ್ಯೇಕವಾಗಿ ಜೀವಿಸುವಂತವರು. ಹಲ್ಲೆಲೂಯಾ. ನಿನ್ ಕಾಲರ್ ಟ್ಯೂನಲ್ಲಿ, ರಿಂಗ್ ಟ್ಯೂನಲ್ಲಿ ಸಾಧ್ಯವಾದ್ರೆ ದೇವರ ಹಾಡು ಹಾಕೊಳ್ರಿ. ಹಲ್ಲೆಲೂಯಾ. ಕೆಲ ಜನರು ಟಿಕ್ ಟಾಕ್ ಮಾಡಾಕ್ತಾರೆ ಫಿಲಿಂ ಹಾಡುಗಳಿಗೆ. ಯಾರು? ದೇವ್ರ ಮಕ್ಕಳು. ಹಲ್ಲೆಲೂಯಾ. ಇವತ್ತು ಅವೆಲ್ಲ ಯೇಸುವಿನ ನಾಮದಲ್ಲಿ ಬದಲಾಗ್ಲಿ. ಫೋನ್ ನಿನ್ ಕೈಯಲ್ಲಿ ಬಂದಿದ್ಯಾ? ಫೋನ್ ಏನಾಗ್ಬೇಕು? ಹೊಡೆದೋಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆ ರೀತಿ ಎಲ್ಲ ಶಾಪ ನಾನು ಹಾಕಲ್ಲ. ಅದು ಅದಷ್ಟು ಅದೇ ಹೊಡೆದೋಗುತ್ತೆ ನೀನು ಕೆಟ್ಟದಾಗಿ ಯೂಸ್ ಮಾಡಿದ್ರೆ. ಹಲ್ಲೆಲೂಯಾ. ಫೋನ್ ನಿಮ್ ಕೈಯಲ್ಲಿ ಬರೋವಾಗ ಏನಾಗ್ಬೇಕು? ಅದು ನಮಗೆ ದೊರೆ ಆಗ್ಬೇಕು. ನಾವು ಅದಕ್ಕೆ ಹಾಳಾಗ್ಬೇಕು, ಗುಲಾಮರಾಗ್ಬೇಕು. ಅರ್ಥ ಆಗ್ತಾ ಇದೆಯಾ? ಫೋನ್ಗೆ ದುಡ್ಡು ಕೊಟ್ಟವ್ರು ಯಾರು? ನೀವು. ಫೋನ್ ಯಾರ್ದು? ಫೋನ್ ದುಡ್ಡು ಕೊಟ್ಟರದೀನಿ ಅಲ್ವಾ? ಫೋನ್ ನಿಂದೆ ಅಲ್ವಾ? ಆಳ್ವಿಕೆ ಯಾರು ಮಾಡಬೇಕು? ನಿಜನಾ? ನೀವ್ ಮಾಡ್ತಾ ಇದ್ದೀರಾ ಆಳ್ವಿಕೆ? ಸುಳ್ಳು ಹೇಳ್ಬಾರ್ದು. ಫೋನ್ನ ಆಳ್ವಿಕೆ ನೀವ್ ಮಾಡ್ತಾ ಇದ್ರ, ನಿಮ್ಮನ್ನ ಫೋನ್ ಆಳ್ವಿಕೆ ಮಾಡ್ತಾ ಇದೆಯಾ? ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಆ ಫೋನ್ ನಿಮ್ಮನ್ನು ಬಿಟ್ಕೊಡಲ್ಲ. ಸುಳ್ಳು ಹೇಳ್ಬಾರ್ದು, ಹೃದಯವರು ಸತ್ತೋಗ್ಬಿಡ್ತೀರ. ಸತ್ಯ ಹೇಳ್ಬೇಕು. ನಿಜನಾ? ಹನ್ನೆರಡು ಗಂಟೆ ಆದ್ರೂ ಸ್ವಲ್ಪ ನೋಡೋಣ ಈ ಸ್ವಲ್ಪ ಅನ್ಸಲ್ವಾ? ಸುಳ್ಳು ಗುದ್ದು ಬಿಡ್ತೀನಿ. ಸುಳ್ಳು ಹೇಳ್ಬಾರ್ದು. ಅನ್ಸಲ್ವಾ? ಅನ್ಸಿ ಲಾಸ್ಟಿಗೆ ಟೈಮ್ ಮಾಡ್ದು 1:30. ಅಯ್ಯೋ ಬೇಗ. ಬೆಳಗ್ಗೆ ಎದ್ದೇಳೋದು 8 ಗಂಟೆ.
ಯಾರ ಮನೇಲಿ 8 ಗಂಟೆ 8:30 9 ಗಂಟೆಗೆ ಎದ್ದು ಹೇಳ್ತಾರೆ ತಿಳ್ಕೊಳ್ಬೇಕು, ಇದು ನೈಟ್ ಡ್ಯೂಟಿ ಕೆಲಸದ ಕೆಲಸ ಅಂತ. ನೈಟ್ ಡ್ಯೂಟಿ ಏನು? ಪಾಪ ಹಿಂಗಂದಿ ಬೆಳಿಗ್ಗೆ ಬರ್ತಾರೆ, ಪಾಸ್ಟರ್ ಪ್ರಾರ್ಥನೆ ಮಾಡ್ರಿ. ಯಾಕೆ? ಕೈ ಕಾಲೆಲ್ಲ ನೋವು. ಕೆಲವು ಪಾಸ್ಟರ್ ಪಾಪ ಅವ್ರ ಸತ್ಯನೇ ಗೊತ್ತಿಲ್ಲ, ಎಸಪ್ಪ ಇವ್ರನ್ನ ಮುಟ್ಟಪ್ಪ ಕೈ ಕಾಲು. ಕರೆಕ್ಟ್ ಸೇವಕರು ಹೇಳ್ತಾರೆ, ಫೋನಲ್ಲಿ ಡ್ಯೂಟಿ ನೋಡ್ದ ರಾತ್ರಿ ಅಲ್ಲ ಅಂತ. ಇದಕ್ಕೆ ಪ್ರಾರ್ಥನೆ ಔಷಧಿ ಇಲ್ಲ, ಹೋಗು ಅಂತಾರೆ. ಇವ್ರಿಗೆಲ್ಲ ಕೈ ಕಾಲು ತಲೆ ಕಣ್ಣು ನೋವು. ಯಾಕೆ? ಡ್ಯೂಟಿ. ಎಷ್ಟು ಗಂಟೆವರೆಗೂ? ರಾತ್ರಿ 12 ಗಂಟೆ. ಸುಳ್ಳು ಹೇಳ್ಬಾರ್ದು. ಅಪ್ಪ 2 ಗಂಟೆ ಗಂಟನೂ ಎದಿಳ್ತಾರಂತೆ. ಫೋನ್ ನಿಮ್ಮನ್ನ ಆಳ್ವಿಕೆ ಮಾಡಬಾರ್ದು. ನಮಗೆ ಸಂತೋಷ ಫೋನಲ್ಲಿ ಬರಲ್ಲ, ನಮಗೆ ಸಂತೋಷ ದೇವರ ಸಮ್ಮುಖದಿಂದ ಬರುವಂಥದ್ದು. ಅದಕ್ಕೆ ಮೋಶೆ ಹೇಳ್ತಾನೆ, ನಿನ್ನ ಸಮ್ಮುಖ, ನಿನ್ನ ಸಾನ್ನಿಧ್ಯವನ್ನ ಅಪೇಕ್ಷಿಸತಕ್ಕಂತ ಬುದ್ಧಿವಂತರು ಯಾರಾದ್ರೂ ಇದ್ದಾರೋ? ರಾತ್ರಿ ಎಲ್ಲ ಫೋನ್ ನೋಡೋದು, ಬೆಳಿಗ್ಗೆ ಎಲ್ಲ ಕೋತಿ ಆಗೋದು. ಬೆಳಿಗ್ಗೆ ರಾತ್ರಿ ಎಲ್ಲ ಫೋನ್ ನೋಡಿದವ್ರನ್ನ ಬೆಳಿಗ್ಗೆ ಹಿಡಿಯಕ್ಕಾಗಲ್ಲ, ಎಗರ್ತಾ ಇರ್ತಾರೆ ಅಲ್ಲಿಂದ ಇಲ್ಲಿಂದ ಎಗರಿಗೆ. ರಾತ್ರಿ ಎಲ್ಲ ಫೋನ್ ನೋಡ್ಬಿಟ್ಟು 1 ಗಂಟೆ 2 ಗಂಟೆ 3 ಗಂಟೆಗೆ ಮಲ್ಕೊಬಿಟ್ಟು ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಎದ್ದಲ್ದ್ರೆ ಯಾವ ದರಿದ್ರ ಬರ್ದಿರ, ದುಃಖ ಬರ್ದಿರ, ವೇದನೆ ಬರ್ದಿರ, ಶಾಪಗಳು ಬರ್ದಿರ, ರೋಗಗಳು ಬರ್ದಿರ, ದೆವ್ವಗಳು ಬರ್ದಿರ, ದುರಾತ್ಮಗಳು ಬರ್ದಿರ, ಕಷ್ಟ ನಷ್ಟಗಳು ಬರ್ದಿರ, ಇನ್ನೇನ್ ಬರ್ಲಿಕ್ಕೆ ಸಾಧ್ಯ? ಅಬ್ರಹಾಮನ ಮನೆಯ ಮುಂದಗಡೆ ದೇವದೂತರು ಬಂದ್ರು. ಅಬ್ರಹಾಮನಿಗೆ ಅವಾಗ ಮನೆ ಒಳಗಡೆ ದೈವ ದರ್ಶನ ಉಂಟಾಗ್ತಾ ಇತ್ತು. ನಿನ್ನ ಮನೆಯ ದೈವ ದರ್ಶನ ಕಾಣುವಂತ ಮನೆಯಾಗಿ ಮಾಡಬಡಲಿ. ನಿನ್ನ ಮನೆ ಒಳಗಡೆ ದೇವರು ಇಳಿದು ಬರುವಂತ, ದೇವರ ಮಹಿಮೆ ಇಳಿದು ಬರುವಂತ ಮನೆಯಾಗಿ ಮಾಡಬಡಲಿ. ನಿನ್ನ ಮನೆ ಒಳಗಡೆ ದೇವರ ಸಾನ್ನಿಧ್ಯ, ದೇವರ ಮಹಿಮೆ, ದೇವರ ದರ್ಶನ, ದೇವರ ನುಡಿಗಳು ಬರದಿರ್ಲಿಕ್ಕೆ ಕಾರಣ, ದೇವರ ಸಂತೋಷ ನಿನ್ನ ಮನೆ ಒಳಗಡೆ ಇರ್ಲಿಕ್ಕೆ ಆಗದಿರೋದಕ್ಕೆ ಕಾರಣ ಅದಕ್ಕೆ ಏನು ಗೊತ್ತಾ? ಅದು ದೇವರ ಪ್ಲಾನ್ ಅಲ್ಲ. ನಿನ್ನ ಮನೆ ಒಳಗಡೆ ದೇವರ ಸಂತೋಷ, ದೇವರ ನಿಮ್ಮದು, ದೇವರ ಬಿಡುಗಡೆ, ದೇವರ ಅದ್ಭುತ, ದೇವರು ಇಳಿದು ಬರದೆ ಇರ್ಲಿಕ್ಕೆ ಕಾರಣ ಫೋನ್ ಕೂಡ. ಕೆಲ ಜನರು ನನ್ನ ಗಂಡ ಪುಕ್ಸಾಟೆ ಕರೆನ್ಸಿ ಹಾಕಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾತಾಡಿದ, ಅಲ್ಲೇನ್ ಮ್ಯಾಟ್ರೇ ಇಲ್ಲ, ಅಲ್ಲಿ ಮ್ಯಾಟ್ರೇ ಇಲ್ಲ. ಯೇಸುವಿನ ನಾಮದಲ್ಲಿ, ಆ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಕಾಯಿನ್ ಬಾಕ್ಸ್, ಯೇಸುವಿನ ನಾಮದಲ್ಲಿ ಹಿಂದಿರುಗಿ ಬರಲಿ. ಅವಾಗ ಮಟ್ಟು ಮರ್ಯಾದೆಗೆ ಅಷ್ಟೇ ಇತ್ತು. ಯಾವ ಮನೆಗಳಿಗೂ ಯಾವ ಕುಟುಂಬಗಳಿಗೂ ಸಮಸ್ಯೆ ಆಗ್ತಾ ಇರಲಿಲ್ಲ. ಫೋನ್ ಬಂದಿದ್ದೆ, ಎಷ್ಟು ಮನೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ಅಲ್ಲೋಯ ಅವಾಗೆಲ್ಲ 10 ರೂಪಾಯಿ ಕಾರ್ಡು, 20 ರೂಪಾಯಿ ಕಾರ್ಡು, 25 ರೂಪಾಯಿ ಕಾರ್ಡು ಬರೋದು, ಅವೆಲ್ಲ ಗೀಚ್ ಹಾಕೊಂಡಿದೀವಿ. ಫೋನ್ ಇಲ್ಲದೆ ಇರುವ ಕಾಲದಲ್ಲಿ ಕೂಡ ಜೀವಿಸಿದೀವಿ. ಅಲ್ಲೋಯ ಈಗ ಅಮ್ಮಮ್ಮ ಅಂದ್ರೆ 2005 6 2000 ಇಸ್ವಿ ಮೇಲೇನೆ ಫೋನ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದು. ಅದಕ್ಕಿಂತ ಮುಂಚೆ ಏನಿಲ್ಲ. ಅಲ್ಲೋಯ ನಿನ್ನ ಅನೇಕ ಜನರ ಮನೆ ಒಳಗಡೆ ಕೆಲವೊಂದು ಮಿಡತೆಗಳು ಆಳ್ವಿಕೆ ಮಾಡ್ತದೆ. ಪ್ರೈಸ್ ದಿ ಲಾರ್ಡ್. ನಾನು ಈ ಕಡೆ ಇರೋದೇ ಒಳ್ಳೇದು. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಿನ್ನ ಸಂತೋಷ, ನಿನ್ನ ನೆಮ್ಮದಿ, ನಿನ್ನ ಬಿಡುಗಡೆ, ನಿನ್ನ ಆಶೀರ್ವಾದಗಳನ್ನ, ನಿನ್ನ ಸಂತೋಷದ ದಿನಗಳನ್ನ ಕೆಲವೊಂದು ಮಿಡತೆಗಳು ತಿಂದಾಕ್ಬಿಡ್ತಾ ಇದೆ. ಇವತ್ತು ಆ ಮಿಡತೆಗಳು ಹೊರಗಡೆ ಇರಬೇಕಾಗಿರೋ ಮಿಡತೆಗಳು, ದೇವರ ಮಕ್ಕಳು ನೋಡಿ ಓಡಿ ಹೋಗಬೇಕಾದ ಮಿಡತೆಗಳು, ದೇವರ ಮಕ್ಕಳು ಮಾಡೋ ಪ್ರಾರ್ಥನೆ ಮುಂದಗಡೆ ಓಡಿ ಹೋಗಬೇಕಾದ ಮಿಡತೆಗಳು ಇವತ್ತು ಮನೆ ಒಳಗಡೆ ತಂಗುತ್ತಾ ಇದೆ, ಮನೆ ಒಳಗಡೆ ವಾಸ ಮಾಡ್ತಾ ಇದೆ. ಆ ಮಿಡತೆಗಳು ಇವತ್ತು ಯೇಸುವಿನ ನಾಮದಲ್ಲಿ ಕ್ಲಿಯರ್ ಆಗ್ಬೇಕು. ರಾ ಬಾ 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 ಬಾ
ಶಬ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮಿಡ್ತೆ ಆ ಆ ಆ ಆ ಯೋವೇಲನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಆ ಕೆಳಗಡೆ ವಾಕ್ಯ ಬರ್ತದೆ, ನಿಮ್ಮ ದಿನಗಳು, ನಿಮ್ಮ ಸಂತೋಷದ ದಿನಗಳು, ನಿಮ್ಮ ಅನುಗ್ರಹದ ದಿನಗಳು, ನಿಮ್ಮ ಸಮೃದ್ಧಿ ದಿನಗಳನ್ನ ನುಂಗಿಬಿಟ್ಟಿನ ಆ ಮಿಡಿದಗಳು ತಿಂದಿಬಿಟ್ಟಿನ ಹಿಂದಿರುಗಿ ನಾನು ಕಟ್ಟಿಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಆದ್ರೆ ದೇವರು ಕಟ್ಟಿಕೊಡ್ಬೇಕಾದ್ರೆ ನಿನ್ನ ಮನ ಒಳಗಡೆ ನೀನಾಗಿ ನೀನು ಇಟ್ಟುಕೊಂಡಿರುವಂತಹ, ನಿನ್ನ ಜೀವನದ ಒಳಗಡೆ ನೀನಾಗಿ ನೀನು ಇಟ್ಟುಕೊಂಡಿರುವಂತಹ ಕೆಲವು ಮಿಡಿತಗಳು ಇವತ್ತು ಯೇಸುವಿನ ನಾಮದಲ್ಲಿ ಈ ಆಲೋಚನೆಯ ಮುಂದಗಡೆ ಹೊರಗಡೆ ಹೋಗ್ಲಿ. ಯಾರ ಮನೆ ಒಳಗಡೆ ಮಿಡ್ತಗಳು ಆಳ್ವಿಕೆ ಮಾಡ್ತಾ ಇದೆಯೋ, ಯಾರ ಮನೆ ಒಳಗಡೆ ಮಿಡ್ತಗಳು ಚಲಿಸ್ತಾ ಇದೆಯೋ, ಯಾರ ಮನೆ ಒಳಗಡೆ ಮಿಡ್ತಗಳು ತಂಗಿದೆಯೋ, ಇವತ್ತು ಅವುಗಳ ಜಾಗ ಖಾಲಿ ಆಗಲಿ. ಆಮೇಲೆ ಬರಲ್ಲ, ನಾ ಫ್ರೆಂಡ್ ಅಲ್ವಾ, ಆಮೇಲೆ ಬರಲ್ಲ, ಕ್ಲೋಸ್ ಫ್ರೆಂಡ್ ಅಲ್ವಾ, ಆಮೇಲೆ ಬರಲ್ಲ, ಸ್ನೇಹಿತರಲ್ವಾ, ಆಮೇಲೆ ಬರಲ್ಲ, ಲವ್ವರ್ ಅಲ್ವಾ, ಆಮೇಲೆ ಬರಲ್ಲ, ಅವ್ರು ಬೇಕಲ್ವಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವರ್ಗದ ದೇವರ ಆತ್ಮ ಮಾತಾಡ್ತಾ ಇದ್ದಾರೆ. ಕೆಲವೊಂದು ಆತ್ಮೀಕ ದೇವರ ಜನರ ಮನ ಒಳಗಡೆ ಕೆಲವೊಂದು ಮಿಡಿತಗಳು ಆಳ್ವಿಕೆ ಮಾಡ್ತಾ ಇದೆ. ಈ ಮಿಡಿತ ಇರೋವರೆಗೂ ನಿನ್ನ ಜೀವನದಲ್ಲಿ ನೀನು ಉದ್ಧಾರ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಈ ಮಿಡಿತ ಇರೋವರೆಗೂ ನೀನು ಸಂತೋಷ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಈ ಮಿಡಿತ ಇರೋವರೆಗೂ ದೇವರಲ್ಲಿ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಈ ಮಿಡಿತ ಇರೋವರೆಗೂ ನೀನು ಒಳ್ಳೆದನ್ನ ಕಂಡುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ಮಿಡಿತೆ ಅಂದ್ರೆ ಏನು? ನಿನ್ನನ್ನ ಏನೆಲ್ಲ ಆಳ್ವಿಕೆ ಮಾಡ್ತಾ ಇದೆಯೋ ಬ್ರದರ್ ಅಂಡ್ ಸಿಸ್ಟರ್, ನಿಮ್ಮನ್ನ ಏನೆಲ್ಲ ಆಳ್ವಿಕೆ ಮಾಡ್ತಾ ಇದೆಯೋ ಅದೆಲ್ಲವೂ ಮಿಡಿತೇನೆ, ದೇವರೊಬ್ರು ಬಿಟ್ಟು. ಹಲ್ಲೆಲೂಯಾ. ಕಟ್ಟುಗಳಲ್ಲಿ, ಬಂಧನಗಳಲ್ಲಿ ಕಟ್ಟಲ್ಪಟ್ಟ ನಮ್ಮನ್ನ ಯೇಸು ಕ್ರಿಸ್ತನು ನಮ್ಮನ್ನ ಸ್ವತಂತ್ರನಾಗಿ ಮಾಡಿದಾನೆ. ಅರ್ಥ ಆಗ್ತಾ ಇದೆಯಾ? ಆರ್ ಯು ಲಿಸನ್? ಕೇಳ್ತಾ ಇದ್ದೀರಾ? ಯಾಕಂದ್ರೆ ನಾವೆಲ್ಲ ಇಂಗ್ಲಿಷ್ ಅದಕ್ಕೋಸ್ಕರ ಒಂದು ಆಮೇನೂ ಬರಲ್ಲ. ಹಲ್ಲೆಲೂಯಾ. ದೇವರೊಬ್ರು ಬಿಟ್ಟು ನಿನ್ನ ಜೀವನದಲ್ಲಿ ಏನೆಲ್ಲ ನಿನ್ನ ಆಳ್ವಿಕೆ ಮಾಡ್ತಾ ಇದೆಯೋ ಅದೇ ಮಿಡಿತೆ ಅಂತೇಳಿ ದೇವರು ಹೇಳ್ತಾ ಇದ್ದಾರೆ. ಲ್ಯಾಪ್ಟಾಪ್ ನಿನ್ನ ಆಳ್ವಿಕೆ ಮಾಡ್ತಾ ಇದೆಯಾ, ಕಂಪ್ಯೂಟರ್ ನಿನ್ನ ಆಳ್ವಿಕೆ ಮಾಡ್ತಾ ಇದೆಯಾ, ಇಂಟರ್ನೆಟ್ ನಿನ್ನ ಆಳ್ವಿಕೆ ಮಾಡ್ತಾ ಇದೆಯಾ, ಕ್ರೋಮ್ ಆಪ್ ನಿನ್ನ ಆಳ್ವಿಕೆ ಮಾಡ್ತಾ ಇದೆಯಾ, ಇನ್ಸ್ಟಾಗ್ರಾಮ್ ನಿನ್ನ ಆಳ್ವಿಕೆ ಮಾಡ್ತಾ ಇದೆಯಾ, ಫೇಸ್ಬುಕ್ ನಿನ್ನ ಆಳ್ವಿಕೆ ಮಾಡ್ತಾ ಇದೆಯಾ, ಪಾಪದ ಜೀವಿತ, ಪಾಪದ ಕಾರ್ಯಗಳು, ಪಾಪದ ಕ್ರಿಯೆಗಳು, ಪಾಪದ ನುಡಿಗಳು ನಿನ್ನ ಆಳ್ವಿಕೆ ಮಾಡ್ತಾ ಇದೆಯಾ, ಇದು ಫೋನ್ ನಿನ್ನ ಆಳ್ವಿಕೆ ಮಾಡ್ತಾ ಇದೆಯಾ, ವಾಟ್ಸಾಪ್ ನಿನ್ನ ಆಳ್ವಿಕೆ ಮಾಡ್ತಾ ಇದೆಯಾ. ಕೆಲ ಜನರು ಊಟ ಇಲ್ಲಂದ್ರೆ ಸತ್ತೋಗ್ಬಿಡ್ತಾರೆ. ಊಟ ಕೂಡ ಅದು ಕೂಡ ಅಷ್ಟೇ ಅತಿ ಆಗಬಾರ್ದು. ಕೆಲವರು ಊಟಕ್ಕೋಸ್ಕರನೇ ಬಿಟ್ಬಿಡ್ತಾರೆ. ಕೆಲವರು ಸಾಧನೆ ಮಾಡಕ್ಕೆ ಕೊಡ್ತಾರೆ. ಕೆಲ ಜನರು ಊಟಕ್ಕೇನೆ ಅಂತ ಬಿಟ್ಬಿಡ್ತಾರೆ. ಅನ್ನ ನೀರು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದೆಯಾ, ಅದು ಮಿಡುತ್ತೆ. ದುಡ್ಡು 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 ದುಡ್ಡು. ಹಣದ ಆಸೆಯು ಸಕಲ ಕೆಟ್ಟತನಕ್ಕೆ ಮೂಲ ಅಸ್ತಿವಾರ ಅಂತೆ. ದುಡ್ಡಿನ ಆಳ್ವಿಕೆ ಮಾಡ್ತಾ ಇದ್ರೆ ಅದು ಕೂಡ ಮಿಡುತ್ತೆ. ಫ್ರೆಂಡ್ಶಿಪ್ ನಿನ್ನ ಆಳ್ವಿಕೆ ಮಾಡ್ತಾ ಇದ್ರೆ ಅದು ಕೂಡ ಮಿಡುತ್ತೆ. ಕೆಲ ಜನರಿಗೆ ಇಬ್ರು ಫ್ರೆಂಡ್ಸ್ ಇರೋದೇ ದೊಡ್ಡದು. ಅಂತದ್ರಲ್ಲಿ ಕೆಲ ಜನರಿಗೆ 20 ಫ್ರೆಂಡ್ಸ್ಗಳು ಇರ್ತಾರೆ. ಅಲ್ಲೋಯ ಸೇವಕನ ಮಾತು, ಅಮ್ಮನ ಮಾತು, ಫ್ರೆಂಡು ಏಲೆತ್ತು ಇಟ್ಬಿಡ್ತಾನೆ. ನಿಮ್ದೆಲ್ಲ ಒಂದು ಜನ್ಮ. ಎಲ್ರಿಗಲ್ಲ, ಆ ಫ್ರೆಂಡ್ಶಿಪ್ಗಳಲ್ಲಿ ಯಾರು ಇರ್ತಾರೆ ಅವ್ರಿಗೆ ಹೇಳ್ತಾ ಇದ್ದೇನೆ. ನಿಮ್ಗೂ ಮಕ್ಕಳಾಗ್ತಾರ, ಮಕ್ಕಳು ಬೆಳಿತಾರ, ಅವರು ಫ್ರೆಂಡ್ಶಿಪ್ ಮಾಡ್ತಾರ. ಅವಾಗ ನಿಮ್ಗೆ ಗೊತ್ತಾಗ್ತದ ನೋವು ಏನು, ವೇದನೆ ಏನು ನಿಮ್ಮ ಅಪ್ಪ ಅಮ್ಮನಿಗೆ ಪಡ್ತಾ ಇದ್ದು ಅಂತ. ನಾನು ಹೇಳ್ತಲ್ಲ, ದೇವ್ರು ಆಯ್ಕೆ ಹೇಳ್ತದೆ, ನೀನ್ ಏನು ಬಿತ್ತಿತೀಯ ಅದನ್ನು ಕುಯ್ತೀಯ ಅಂತ.
ನೀನೇನ್ ಬಿತ್ತಿದ್ಯಾ ಅದ್ ಯಾರು ಕುಯ್ಬೇಕು? ನಿಮ್ಮ ಅಪ್ಪ ಕುಯ್ತಾರ? ನಿಮ್ಮ ಅಮ್ಮ ಕುಯ್ತಾರ? ಬಿತ್ತಿದ್ ನೀನ್ ಅಂದ್ಮೇಲೆ ಕುಯ್ಯೋದು ಯಾರು? ಅರ್ಥ ಆಗಿಲ್ಲ. ಯಾರದು? ಯಾರಮ್ಮ? ನಾವೇ. ಯಾರು ಬಿತ್ತುತ್ತಾರೋ ಅವರೇ ಕುಯ್ಬೇಕು. ಬಿತ್ತುವಾಗ ಮಟ್ಟು ಮಾನವ ಮರ್ಯಾದೆಗೆ ನೆಟ್ಟಿಗೆ ದೇವರ ಭಯ ಭಕ್ತಿಯಲ್ಲಿ ಬಿತ್ಕೊಂಡು ಜೀವಿಸು. ನೀನು ಒಳ್ಳೆ ರೀತಿಯಲ್ಲಿ ನೀನು ಬಿತ್ತೋದಾದ್ರೆ ನಿನ್ನ ಸಿವಿಡು ಎದ್ದು ನಿಂತುಕೊಳ್ತದ. ಪರಿಶುದ್ಧಾತ್ಮನ ಶಕ್ತವಾಗಿ ಮಾತಾಡ್ತಾ ಇದ್ದಾರ. ಮಕ್ಕಳೇ, ಇವಾಗ ನೀವೇನು ಬಿತ್ತುತ್ತೀರೋ ಅದನ್ನು ಕುಯ್ತೀರಾ. ಬಿತ್ತುವಾಗಲೇನೆ ನಿಮ್ಮ ಜೀವಿತ, ನಿಮ್ಮ ಬದುಕು, ನಿಮ್ಮ ಶೈಲಿ, ನಿಮ್ಮ ನಡವಳಿಕೆ ದೇವರ ಭಯ ಭಕ್ತಿಯಲ್ಲಿ ಬಿತ್ತಲ್ಪಡಲಿ. ದೇವರ ಭಯ ಭಕ್ತಿಯಲ್ಲಿ ಬಿತ್ತಲ್ಪಟ್ಟಂತ ನಿನ್ನ ಜೀವಿತ ಒಂದು ದಿನ ಅದು ಶಿಬಿಡಾಗಿ ನಿಂತುಕೊಳ್ಳುತ್ತೆ. ಅನೇಕರ ಶಿಬಿಡುಗಳು ಬಿದ್ದು ಹೋಗುವಾಗ ನಿನ್ನ ಶಿಬಿಡು ಎದ್ದು ನಿಂತುಕೊಳ್ಳುತ್ತದೆ. ದೇವರ ವಾಕ್ಯ ಬೀಳ್ತದೆ. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ದೇವರು ಹೇಳ್ತಾರೆ, ದೇವರೊಬ್ಬ ಬಿಟ್ಟು ಬೇರೆ ಸ್ನೇಹಿತ ಇರಬಾರ್ದು. ಅನೇಕ ಸ್ನೇಹಿತರು ಇರಬಾರ್ದು. ಅನೇಕರು ಸ್ನೇಹಿತರಿದ್ರೆ ಏನಾಗುತ್ತೆ? ಅನೇಕ ಸ್ನೇಹಿತರಿದ್ರೆ ಏನಾಗುತ್ತೆ? ವಾಕ್ಯದಲ್ಲಿ ನೋಡೋಣ. ಯಾಕಂದ್ರೆ ಪಾಸ್ಟ್ ಅದು ಇದು ಮಾತಾಡ್ಬಿಡ್ತಾರೆ. ವಾಕ್ಯ ಇಟ್ಟೆ ಮಾತಾಡಬೇಕು. ಇದೆಲ್ಲ ಮನೇಲಿ ಪ್ರಿಪೇರ್ ಆಗಿ ಬಂದಿರೋದಲ್ಲ. ಈಗ ಇಲ್ಲಿ ಕೊಡ್ತಾರ ದೇವರ ನಾನು ಮಾಡ್ತಾ ಇರ್ತಾರೆ. ಜ್ಞಾನೋಕ್ತಿ 18 ಆ ವಾಕ್ಯ ಓದ್ರಿ. ಆ ಕೊನೆ ವಾಕ್ಯ ಯಾವ್ದು ಬರ್ತದ? ಜ್ಞಾನೋಕ್ತಿ 18:24 ಆ ವಾಕ್ಯ ಓದ್ರಿ. ಈ ಗೆಳೆಯರನ್ನು ಕೇಳಿಸ್ಕೊ. ಒಂದ್ ನಿಮಿಷ. ಯವ್ವನಸ್ಥರೇ, ನಿನ್ನ ಸಂತೋಷ ನಷ್ಟ, ನಿನ್ನ ಹರ್ಷ ನಷ್ಟ ಕೆಲವು ನೀನು ಮಾಡೋ ತೀರ್ಮಾನಗಳಿಂದ ಮಿಡತೆಗಳಾಗಿ ಮಾರ್ಪಡುತ್ತವೆ. ಆ ಮಿಡತೆಗಳು ಅದ್ರ ತಿಂದ ಹಾಕ್ಬಿಡ್ತದೆ. ಅದರಲ್ಲಿ ಒಂದೇ ಭಾಗ ಇದು. ಜ್ಞಾನೋಕ್ತಿ 18:24 ವಾಕ್ಯ ಓದ್ರಿ. ಗೆಳೆಯರನ್ನು, ಬಹು ಮಂದಿ ಗೆಳೆಯ. ಗೆಳೆಯ ಅಂದ್ರೆ ಏನು? ಫ್ರೆಂಡ್ ಅಂದ್ರೆ ಏನು? ಫ್ರೆಂಡ್ಶಿಪ್. ಬಹು ಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ನಾಶನ. ಬಹು ಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ನಾಶನ. ಹಲೋ ಫ್ರೆಂಡು ಅಂದ್ರೆ ಆತ್ಮಿಕರಿಗೆ ಆತ್ಮಿಕರ ಫ್ರೆಂಡ್ ಇರ್ಲಿ. ಆತ್ಮಿಕರಿಗೆ ಲೌಕಿಕವಾಗಿರುವಂತ ಫ್ರೆಂಡ್ಗಳು ಇರಬಾರ್ದು. ಮಕ್ಕಳು ಬಿ ಕೇರ್ಫುಲ್. ಯವ್ವನಸ್ಥರು ಅಷ್ಟೇ, ದೊಡ್ಡವರು ಅಷ್ಟೇ, ಚಿಕ್ಕವರು ಅಷ್ಟೇ, ಮುದುಕರು ಅಷ್ಟೇ, ಮುದಿಯರು ಅಷ್ಟೇ, ಪ್ರತಿಯೊಬ್ಬರಿಗೂ ದೇವರ ಮಗ ಅಂದ ಮೇಲೆ ಆತನು ಪ್ರತ್ಯೇಕವುಳ್ಳವನು. ದೇವರು ಹೇಳ್ತಾರೆ, ಲೋಕದಿಂದ ಬೇರ್ಪಡಿಸಿದಾರ. ಸಂತೋಷ ಕಾಣಲಿಕ್ಕೆ ಬೇರ್ಪಡಿಸಲ್ಪಟ್ಟರು ಮಾತ್ರವೇ ಸಾಧ್ಯ. ಅದು ದೇವರಲ್ಲಿ. ದೇವರು ಹೇಳ್ತಾರೆ, ಸಂತೋಷಿಸಿದ್ರಿ, ಸಂತೋಷ ಪಡಿರಿ. ಯಾರಲ್ಲಿ ಪಡಬೇಕಂತೆ? ದೇವರಲ್ಲಂತೆ. ಲೋಕ ನಮಗೆ ಫ್ರೆಂಡ್ ಆಗಬಾರದು. ಲೋಕದ ಕಾರ್ಯಗಳು ನಮಗೆ ಫ್ರೆಂಡ್ ಆಗಬಾರದು. ಲೋಕದ ಜನರು ನಮಗೆ ಫ್ರೆಂಡ್ ಆಗಬಾರದು. ಅದೆಲ್ಲ ಮಿಡತೆಗಳಾಗಿ ಮಾರ್ಪಡುತ್ತೆ. ಮಿಡತೆ ಅದು ಮಿಡತೆಯಾಗಿ ಮಾರ್ಪಡುವಾಗ ಅದು ನುಂಗಾಕ್ಬಿಡುತ್ತೆ, ತಿಂದಾಕ್ಬಿಡುತ್ತೆ, ಕಚ್ಚಾಕ್ಬಿಡುತ್ತೆ. ಅವಾಗ ದೇವರು ಹೇಳ್ತಾರೆ, ನಾಶ. ಆ ವಾಕ್ಯ ಹೋದ್ರಿ ಸಾರಿ. ಬಹು ಮಂದಿ ಗೆಳೆಯರನ್ನ, ಸ್ನೇಹಿತರನ್ನ ಮಾಡಿಕೊಳ್ಳಬಾರ್ದು. ಬಹು ಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ಏನ್ ಮಾಡೋರಿಗೆ? ಸೇರಿಸಿಕೊಳ್ಳೋರಿಗೆ ನಾಶನ. ಮಕ್ಕಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ರಿ, ರೆಕಾರ್ಡ್ ಆಗ್ತಾರೆ. ಬಹು ಮಂದಿ ಸ್ನೇಹಿತರನ್ನ ಸೇರಿಸಿಕೊಂಡವನಿಗೆ ನಾನು ಹೇಳ್ತಾ ಇದ್ದೀನ ಅಲ್ಲ, ಬೋಲೋ ಬೈ ಮೈ ಬೋಲ್ರು ಕ್ಯಾ? ನಾನು ಹೇಳ್ತಾ ಇದ್ದೀನ. ಯಾರು ಹೇಳ್ತಾರದು? ಫ್ರೆಂಡ್ ಬೇಕಾ? ದೇವರು ಹೊಸ ಒಡಂಬಡಿಕೆ ಹೇಳ್ತಾರೆ, ನಾನು ನಿಮಗೆ ಒಳ್ಳೆ ಸ್ನೇಹಿತನಾಗಿದ್ದೀನಿ ಅಂತ.
ಹೇಳ್ತಾರೆ, ಒಳ್ಳೆ ಸ್ನೇಹಿತನು ತನ್ನ ಸ್ನೇಹದ ನಿಮಿತ್ತವಾಗಿ ಪ್ರಾಣ ಕೊಡೋಕೆ ರೆಡಿ ಆಗಿರ್ತಾನಂತೆ. ಆಲ್ರೆಡಿ ಪ್ರಾಣ ಕೊಟ್ಬಿಟ್ಟವನೇ. ಯಾರು? ಯೇಸು ಕ್ರಿಸ್ತನು. ಆತನ ಹೇಳ್ತಾನೆ, ನಾನು ನಿನಗೆ ಒಳ್ಳೆ ಸ್ನೇಹಿತನಾಗಿರ್ತೀನಿ, ನಾನು ನಿನಗೆ ಒಳ್ಳೆ ಫ್ರೆಂಡ್ ಆಗಿರ್ತೀನಿ. ಅಲ್ಲಲ್ವಯ್ಯ, ಅದೇ ಸಾಕಲ್ಲ ನಮಗೆ. ದೇವರು ಹೇಳ್ತಾರೆ, ನಿನ್ನ ಸಂತೋಷ ನಷ್ಟ ಆಗ್ಲಿಕ್ಕೆ ಕಾರಣ ಕೆಲವೊಂದು ಮಿಡತೆಗಳು ನಿಮ್ಮ ಜೀವಿತಗಳಲ್ಲಿದೆ. ಅದು ಫೋನ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಲೌಕಿಕ ಆಸೆ ಆಗಿರ್ಬೋದು, ಏನೆಲ್ಲ ನಿನ್ನನ್ನ ಆಳ್ವಿಕೆ ಮಾಡ್ತದೋ, ದೇವರೊಬ್ಬರು ಬಿಟ್ಟು ಮಿಕ್ಕಿದೇನೆಲ್ಲ ನಿನ್ನ ಆಳ್ವಿಕೆ ಮಾಡ್ತದೋ ಅದೆಲ್ಲ ಮಿಡತೆ. ಇದು ಸಂತೋಷ ಕೊಡೋ ಮಿಡತೆ ಅಲ್ಲ, ಸಮೃದ್ಧಿ ಕೊಡೋ ಮಿಡತೆ ಅಲ್ಲ. ನಿನ್ನ ಜೀವನದಲ್ಲಿ ನಷ್ಟ, ದುಃಖ, ವೇದನೆ, ಅನೇಕ ಸಂಕಟಗಳನ್ನು ಕೊಂಡು ಬರುವಂತ ಮಿಡತೆಗಳಾಗಿರ್ತದೆ. ದೇವರು ಹೇಳ್ತಾರೆ, ಈ ಮಿಡತೆಗಳನ್ನು ನೀವು ತುಳಿದಾಕ್ಬೇಕು. ಈ ಮಿಡತೆಗಳನ್ನು ನೀವು ತುಳಿದಾಕ್ಬೇಕು. ಈ ಮಿಡತೆಗಳನ್ನು ತುಳಿಯುವಾಗ ಆ ಮಿಡತೆಗಳು ನಿಮ್ಮ ಕಾಲ ಕೆಳಗಡೆ, ನೀವು ಅವುಗಳ ಮೇಲೆ. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ಮಕ್ಕಳು ಹಾವುಗಳನ್ನ, ಚೇಳೆಗಳನ್ನ, ವೈರಿಯ ಸಮಸ್ತ ಬಲವನ್ನ ಅವರು ತುಳಿತಾರೆ. ಹಾವುಗಳನ್ನ, ಚೇಳೆಗಳನ್ನ, ವೈರಿಯ ಸಮಸ್ತ ಬಲವನ್ನ ಏನ್ ಮಾಡ್ತಾರಂತೆ? ಸಿಂಹದ ಮೇಲೂ ಸರ್ಪದ ಮೇಲೂ ಮಲಗೆ ಇರುವೆ. ಕೆಲ ಜನರು ಹಂಗೆ ಸಿಂಹದ ಮೇಲೂ ಸರ್ಪದ ಮೇಲೂ ಮಲಗೇ ಇದ್ದಾರೆ. ಮತ್ತೆ ಸಂತೋಷ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಸಿಂಹದ ಮೇಲೂ ಸರ್ಪದ ಮೇಲೂ ಸಂಸೋನನಾಗಿ ಮಲಗೇ ಇರುವೆ. ಸಂಸೋನನಿಗೆ ದಳಿಲ ಮಿಡತೆ ಆಗಿದ್ಲು. ಅವಳ ಅಭಿಷೇಕವನ್ನು ಅದು ನುಂಗಾಕಬಿಡ್ತು. ಅಲ್ಲೆಲೂಯಾ, ಅಲ್ಲೆಲೂಯಾ. ಕೆಲವೊಂದು ಮಾತುಗಳು ತುಂಬಾ ಚೆನ್ನಾಗಿರುತ್ತೆ, ಕೆಲವೊಂದು ಮಾಡಲು ತುಂಬಾ ಚೆನ್ನಾಗಿರ್ತದೆ, ಕೆಲವೊಂದು ಕಾರ್ಯಗಳು ತುಂಬಾ ಚೆನ್ನಾಗಿರ್ತದೆ. ಬಟ್ ಅದು ನಿನ್ನ ಜೀವನದಲ್ಲಿ ನಷ್ಟ, ಅದು ನುಂಗಿ ಬಿಡುವಂಥದ್ದು, ತಿಂದು ಬಿಡುವಂಥದ್ದು, ನಾಶ ಮಾಡಿ ಬಿಡುವಂಥದ್ದು. ಸಂಸೋನನ ಜೀವಿತದಲ್ಲಿ ದಳಿಲ, ಒಂದು ಸ್ತ್ರೀ, ಒಂದು ಪ್ರೀತಿ, ಆ ಸ್ತ್ರೀಯ ಆಸೆ ಅವನಿಗೆ ಒಂದು ಮಿಡತೆಯಾಗಿತ್ತು. ಅದು ತಿಂದು ಬಿಟ್ಟಿತ್ತು, ಅದು ನುಂಗಿ ಬಿಟ್ಟಿತ್ತು. ಅದು ದೇವರು ಹೇಳ್ತಾ ಇದ್ದಾರೆ, ಅವುಗಳನ್ನ ನೀನು ಜಯಿಸಬೇಕು. ನೀನ್ ಜಯಿಸಿದ್ರೆ, ನೀನ್ ಎದ್ದೇಳಿದ್ರೆ, ದೇವರ ಏಳು ಪ್ರಕಾಶಿಸು. ನೀನ್ ಎದ್ದೇಳ್ಬೇಕು, ನೀನ್ ಎದ್ದೇಳ್ಬೇಕು. ನೀನ್ ಎದ್ರೆ ಅವುಗಳು ತಿಂದು ಬಿಟ್ಟವುಗಳನ್ನ ನಾನು ಹಿಂದಿರುಗಿ ನಿಮಗೆ ಕಟ್ಟ ಕೊಡ್ತೀನಿ. ಹಿಂದಿರುಗಿ ನಾನು ನಿಮ್ಮ ಕೈಯಲ್ಲಿ ಕೊಡ್ತೀನಿ. ಹಿಂದಿರುಗಿ ನಿನ್ನಲ್ಲಿ ನಾನು ಅದು ನೆಲೆಸುವಂತೆ ಮಾಡ್ತೇನೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ಒಬ್ಬರು ಮಾತ್ರ. ಆಮೇನ್, ಆಮೇನ್, ಆಮೇನ್. ರಾಬಾಬಾಬಾಬಾ ಶಾಬಾಬಾ ದಾಡಾಗಾದಾಬಾ ರೀಕಾಮಾನ. ಹಲ್ಲೆಲೂಯಾ. ಈಗ ನೀವ್ ಹೇಳ್ರಿ, ನಿಮ್ಮ ಜೀವನದಲ್ಲಿ ಏನ್ ಮಿಡತೆ ಆಗಿದೆ? ನನ್ನ ಜೀವನದಲ್ಲಿ ಸಂತೋಷನೇ ಇಲ್ಲ, ನನ್ನ ಜೀವನದಲ್ಲಿ ನೆಮ್ಮದಿನೇ ಇಲ್ಲ, ಹರ್ಷನೇ ಇಲ್ಲ ಅಂತೇಳಿ ಭಾವಿಸುವಂತ ಸಹೋದರ ಸಹೋದರಿಯರೇ, ಅಂತವರು ಇವತ್ತು ಆಲೋಚನೆ ಮಾಡ್ರಿ, ನಿನ್ನ ಜೀವಿತದಲ್ಲಿ ಏನ್ ಮಿಡತೆ ಆಗಿದೆ? ಯಾವ ಸಂಬಂಧಗಳು ಮಿಡತೆಯಾಗಿದೆ? ಯಾವ ಕಾರ್ಯಗಳು ಮಿಡತೆಯಾಗಿದೆ? ಇವತ್ತು ನೀನು ಒಪ್ಪಿಸ್ಕೊಟ್ರೆ ಆ ಮಿಡತೆಗಳನ್ನ ನನ್ನ ದೇವರು ಒಟ್ಟದಾಗ್ತಾನೆ, ಒಟ್ಟದಾಗ್ತಾನೆ. ಅಧಿಕವಾಗಿ ನಿದ್ದೆ ಮಾಡೋರಿದ್ದೀರಾ ಇಲ್ಲಿ? ಕೈ ಎತ್ತಿರಿ. ಸುಳ್ಳು ಹೇಳಬಾರ್ದು, ಕಣ್ಣ ಮೇಲೆ ಗೊತ್ತಿದ್ದು. ಧನ್ಯರು ನೀವು, ಯಾಕಂದ್ರೆ ಒಪ್ಕೊಳ್ತಾ ಇದ್ರಲ್ಲ, ಅದು ದೇವ್ರು ತುಂಬಾ ಇಂಪಾರ್ಟೆಂಟ್. ಫರಿಸಾಯನು ಸದ್ದುಕಾಯ. ಫರಿಸಾಯನ ಏನ್ ಮಾಡ್ದ?
ಬಂದ ಹಾಗೇ ಹಿಂದಿರುಗಿ ಹೋದ. ಸದ್ದುಕಾಯನು, ಸ್ವಾಮಿ ನಿನ್ನ ಹತ್ರ ಬರೋಕ್ಕೂ ನನಗೆ ಯೋಗ್ಯತೆ ಇಲ್ಲಪ್ಪ, ನನ್ನ ಪಾಪಿಯಪ್ಪ. ಗೋಳಾಡಿ ಅವನ ಪಾಪ ಅರಿಕೆ ಮಾಡುವಾಗ ದೇವರು ಹೇಳ್ತಾರೆ, ಫರಿಸಾಯನು ಬಂದ ಹಾಗೆ ಹಿಂದಿರುಗಿ ಹೋದ, ಸದ್ದುಕಾಯವನು ನೀತಿವಂತನಾಗಿ ಹಿಂದಿರುಗಿ ಹೋದ. ಹಲ್ಲೆಲೂಯಾ. ಇಲ್ಲ ಪಾಸ್ಟರ್, ನನ್ನ ಮನೇಲಿ ಅಧಿಕವಾಗಿ ನಿದ್ದೆ ಮಾಡ್ತೀನಿ, ಕೈ ಎತ್ತರಿ, ದೇವ್ರು ನೋಡ್ತಾವ್ರು. ಇದು ಕೂಡ ಒಂದು ಮಿಡತೆ. ಹಲ್ಲೆಲೂಯಾ. ಅಧಿಕವಾಗಿ ನಿದ್ದೆ ಮಾಡೋದು, ಅಧಿಕವಾಗಿ ತಿನ್ನೋದು, ಇದು ಕೂಡ ಮಿಡತೆ. ನಾನು ತುಂಬಾ ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು ರಾತ್ರಿ ಹೊತ್ತು ಅನ್ನೋರು ಕೈ ಎತ್ತರಿ. ಎಲ್ಲ ಸೋಂಬೇರಿಗಳು, ಎತ್ತಲ ಬೇಡ ಅಂತ ಎತ್ತಾ ಇದ್ದಾರೆ ನಿಧಾನಕ್ಕೆ. ಮಮತಾ ಅಂದಂಗಾಯ್ತು ನಿಮ್ ಕಥೆ. ಹಲ್ಲೆಲೂಯಾ. ರಾತ್ರಿ ವೇಳೆಗಳಲ್ಲಿ ಪಾಸ್ಟ್ರೇ ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋರು ಕೈ ಎತ್ತರಿ. ರಾತ್ರಿ ಹೊತ್ತು ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋರು ಮಧ್ಯಾಹ್ನ ರಾತ್ರಿ ಊಟ ಬಿಡಬೇಕು. ಹಲ್ಲೆಲೂಯಾ. ಮಕ್ಕ ನೋಡ್ತಾವ್ರೆ. ಶುಭಗೆ ಏನು ಎತ್ಬಿಟ್ಟು ಅಷ್ಟೇ. ನನ್ಗೆ ಹಿಂಗಂತ ಗೊತ್ತಿಲ್ಲ, ನನಗೆ ಹಿಂಗಂತ ಗೊತ್ತಿದ್ರೆ ಕೈ ಎತ್ತಾ ಇರಲಿಲ್ಲ. ಹಲ್ಲೆಲೂಯಾ. ಟೆಸ್ಟ್ ಮಾಡಿ ನೋಡ್ರಿ, ಒಳಗಡೆ ಹೊಟ್ಟೆನ ಹೊರಗಡೆ ಬರ್ಸ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಒಳಗಡೆ ಇರೋ ಹೊಟ್ಟೆನ ಹಿಂಗ್ ಬರ್ಸ್ಕೊಂಡ್ಬಿಟ್ಟು ಮಲ್ಕೊಂಡ್ರೆ ಎಲ್ಲಿ ನಿನ್ಗೆ ಎದ್ದೇಳಕ್ಕಾಗತ್ತೆ? ಆಗುತ್ತಾ? ಹೊಟ್ಟೆ ತುಂಬಾ ನೀನು ಊಟ ಮಾಡ್ಬಿಟ್ಟು ಮಲಗೋ, ಬೆಳಗ್ಗೆ 6 ಗಂಟೆವರೆಗೂ ನಿನ್ಗೆ 5 ಗಂಟೆವರೆಗೂ ಎಚ್ಚರನೇ ಆಗಲ್ಲ. ಹಲ್ಲೆಲೂಯಾ. ಇಲ್ಲ ಇಲ್ಲ ಇಲ್ಲ, ನಾನು ರಾತ್ರಿ ವೇಳೆಗಳಲ್ಲಿ ಎದ್ದು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು ಅನ್ನಂತ ಹೇಳುವಂಥವ್ರಿಗೆ ಅಲಾರಮೇ ಬೇಡ, ನಾನು ಹಾಗೆ ಎದ್ದೇಳಬೇಕು ಅಂದ್ರೆ ಮಧ್ಯಾಹ್ನ ರಾತ್ರಿ ಊಟ ಬಿಡಿ. ಕಷ್ಟ ಪಾಸ್ಟ್ರೆ. ಇದು ಬಿಟ್ಟು ಬೇರೆ ಏನಾದ್ರೂ ಕುರುಕು ಒಳಿದ್ರೆ ನೋಡ್ರಿ, ಕುರುಕು ಇಲ್ಲ ಮುರುಕು ಇಲ್ಲ ಇಲ್ಲಿ. ಕುರುಕು ಇಲ್ಲ. ಕೆಲ ಜನ ನೋಡಿದ್ರಾ, ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ಳೋದು. ಅಲಾರಾಮ್, ಏಯ್ ಲೈಫ್ ಏನ್ಗೆ ಅಲಾರಾಮ್ ಹೇಳುತ್ತೆ, ಏಯ್ ಲೈವ್ ಏನ್ಗೆ ಎದಳಲ್ಲ, ಏ ಲೈವ್ ಏನ್ಗೆ, ಏ ಲೈಯಲೇ ಅಂದಾಗ ನೋಡಿದ್ರ, ಅದಕ್ಕಿನವರೆಗೂ ಎಚ್ಚರನೇ ಆಗಲ್ಲ ಅವರು. ಈ ಈ ಅಲಾರಾಮ್ ಇಟ್ಕೊಂಡು ಮಲಗ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ನಿಧಾನಕ್ಕೆ ಬಡ್ಕೊಳ್ಳುತ್ತೆ, ಎಚ್ಚರನೇ ಆಗಲ್ಲ. ಒಂದ್ 5 ನಿಮಿಷ ಗ್ಯಾಪ್ ಇಟ್ಕೊಂಡು ಮತ್ತೆ ಸ್ಟಾರ್ಟ್ ಆಗುತ್ತೆ. ಏನ್ ಹೇಳುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಅಮ್ಮವ್ರಿ ಎದ್ದೇಳಿ ಎನ್ನುತ್ತೆ. ಇದು ಜಗ್ಗಲ್ಲ ಇದು. ಯಾಕೆ? ಹೊಟ್ಟೆ ಮುಂದೆ ಬಂದಿದೆಯಲ್ಲ. ಹೊಟ್ಟೆ ಮಾಡಿದ್ದು ಮಾರಾಯ ಮಾಡ್ದೆ. ಹಲ್ಲೆಲೂಯಾ. ಚೆನ್ನಾಗಿ ಮಾಡ್ದೆ, ರಾತ್ರಿ ನಿದ್ದೆಲಿ ಉಣ್ತಾ ಇದ್ದೀನಿ. ಹಲ್ಲೆಲೂಯಾ. ತ್ಯಾಗ ಮಾಡಬೇಕು. ಕ್ರೈಸ್ತರು ಅಂದ್ರೆ ತ್ಯಾಗ ಮಾಡಬೇಕು. ಎಷ್ಟೋ ಜನರು ನಿದ್ದೆ ಇಲ್ಲ ರಾತ್ರಿ ಹೊತ್ತುಗಳಲ್ಲಿ. ಎಷ್ಟೋ ಜನರಿಗೆ ಹೊಟ್ಟೆ ತುಂಬ 3 ಹೊತ್ತು ಊಟ ಇಲ್ಲ, 3 ಹೊತ್ತಲ್ಲ 1 ಹೊತ್ತು ಊಟ ಇಲ್ಲ. ನಾವು ಯಾಕೆ 1-2 ಹೊತ್ತು ತ್ಯಜಿಸಿ ಅವರುಗಳಿಗಾಗಿ ಪ್ರಾರ್ಥನೆ ಮಾಡಬಾರ್ದು? ದೇವರ ಸಮ್ಮುಖದಲ್ಲಿ ಕುತ್ಕೊಳ್ಬಾರ್ದು? ದೇವರ ಆಲೋಚನೆ ಮುಂದೆ ಕುತ್ಕೊಳ್ಬಾರ್ದು? ದೇವ್ರನ್ನ ನೋಡಬಾರ್ದು? ಹಲ್ಲೆಲೂಯಾ. ಮತ್ತೆ ಹೇಳುದು, ಏನೋ ಗೊತ್ತಿಲ್ಲ ಭಾಷೆ, ರಾತ್ರಿ ಎಚ್ಚರನೇ ಆಗಲ್ಲ. ಇನ್ನು ಹಂಗ ತಿನ್ಬಿಟ್ಟು ಮಲ್ಕೊಂಡ್ರೆ ತಿನ್ನೋದೇ 10 ಗಂಟೆಗೆ. ಹಲ್ಲೆಲೂಯಾ. ಆ ರೇಂಜ್ಗೆ ಬರಗಟ್ಟ ಜನರ ತರ ತಿಂದ್ಬಿಟ್ಟು
ಕೈ ತಟ್ಟೆ ಬಿಡ ಎಲ್ಲ ನೆಕ್ಬಿಟ್ಟು ಅಲಾರಾಮ್ ಬೇರೆ. ಅಲಾರಾಮ್ ಹೇಳುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಅಕ್ಕಯ್ಯ ಅಕ್ಕಯ್ಯ ಎದ್ದೇಳು. 5 ನಿಮಿಷ ರೆಸ್ಟ್ ಮಾಡಿ 2 ಸರಿ. ಅಕ್ಕಯ್ಯ ಅಂತ ಹೇಳಲ್ಲ, ಅಕ್ಕಯ್ಯ ಎದ್ದೇಳು ಅಂತ ಹೇಳಿಲ್ಲ, ಏ ಅಕ್ಕಯ್ಯ ಏ ಅಕ್ಕಯ್ಯ. 3ನೇ ಸರಿ, ಎಷ್ಟು ಸಾರಿನ ಬಡ್ಕೊಳ್ಬೇಕು ಎದ್ದೇಳು. 4ನೇ ಸಾರಿ, ಎದ್ದೇಳಲೇ. ಎಷ್ಟು ಟೈಮ್ ನೋಡ್ತಾರೆ ಅವಾಗ. ಅಲಲಯ ಅಲಾರಾಮ್ ಕೂಡ ಬೈತೆ, ಇವಳಿಗೆ ಮಾಡೇ ಕೆಲಸ ಇಲ್ದ್ರೆ ನನಗೆ ಬೇರೆ ಕೆಲಸ ಕೊಟ್ಟಿದ್ದಾರೆ ಅಂತ. ಅಲಲೋಯ, ಇವತ್ತಿಂದ ಟೆಸ್ಟ್ ಮಾಡ್ರಿ. ಇವತ್ತಿಂದ ಯಾರೆಲ್ಲ ಅಲಾರಾಮ್ ಇಟ್ಕೊಂಡು ಮಲಗ್ತಾ ಇದ್ರಿ, ಪರವಾಗಿಲ್ಲ, ವೋಟಿಂಗ್ ಲಿಸ್ಟ್ ಜಾಸ್ತಿನೇ ಇದೆ. ಅಲಲೂಯ, ಅಲಾರಾಮೇ ಬೇಡ ಪಾಸ್ಟ್ರೆ. ರೇ 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 ಆದಿ ಅಪೊಸ್ತಲರ ಕಾಲದಲ್ಲಿ ಯಾವ ಫೋನು ಇಲ್ಲ, ಮೆಸೇಜ್ ಇಲ್ಲ, ಯಾವ ರಿಂಗ್ ಟೂನ್ ಇಲ್ಲ, ಕಾಲರ್ ಟೂನ್ ಇಲ್ಲ, ಅಲಾರಾಮ್ ಬೇಡ, ಏನು ಇಲ್ಲ ರೀ. ಕರೆಕ್ಟ್ ರಾತ್ರಿಯ ವೇಳೆಗಳಲ್ಲಿದ್ದವರು ಪ್ರಾರ್ಥನೆ ಮಾಡ್ತಾ ಇದ್ರು. ಅಲ್ಲೇಲೂಯ. ಕಾರಣ ಅವರ ಪಾರಿಶ್ಯದಾತ್ಮ ತಟ್ಟಿ ಎಬ್ಬಿಸ್ತಾ ಇದ್ದ. ದೇವರ ಮಹಿಮೆ ಅವರುಗಳ ತಟ್ಟಿ ಎಬ್ಬಿಸ್ತಾ ಇತ್ತು. ಆ ವಾತಾವರಣ, ಆ ಅವಸ್ಥೆ ಈ ದಿನಗಳಲ್ಲಿ ನಮ್ಮ ಸಭೆ ಮೇಲೆ ಉಂಟಾಗಲಿ. ಹೋ ರಾಬಾ ಶಾಪಾದಾಡಾದಾದಬ. ಈ ರೀತಿ ಪರಿಶುದ್ಧಾತ್ಮ ನಡೆಸುವಿಕೆ ನಿನ್ನ ಜೀವನದಲ್ಲಿದ್ರೆ, ನೀನ್ ಸಾರಮನ್ನ ಒಳಗಡೆ ಇದ್ರು ಕೂಡ ಸಂತೋಷ. ಅರ್ಥ ಆಗಿಲ್ಲ? ಏನ್ ಅರ್ಥ ಆಯ್ತು? ಈ ರೀತಿ ದೇವರ ಆತ್ಮದಲ್ಲಿ ನಡೆಸಲ್ಪಡುವಂತವರು ಇಂಥವ್ರನ್ನ ಸೆರೆಮನೆಗೆ ಹಾಕಿದ್ರು ಕೂಡ ಸಂತೋಷವಾಗಿರ್ತಾರೆ. ಅದಕ್ಕೆ ಉದಾಹರಣೆ ಯಾರು? ಅಪೊಸ್ತಲನ ಆಗಿರುವಂತ ಪೌಲ, ಸೀಲ. ಎಲ್ಲರೂ ಮಲಗಿದ್ರು, ಇವ್ರು ಮಾತ್ರ ಸಂತೋಷವಾಗಿ ರಾತ್ರಿ 12 ಗಂಟೆಗೆ ಆರಾಧನೆ ಮಾಡ್ತಾ ಇದ್ದಾರೆ. ಆ ಸಂತೋಷ ಬಂದಿದ್ದು ಸುಮ್ನೆ ಅಲ್ಲ. ಆ ಸಂತೋಷ ಸುಮ್ಮನೆ ನೋಡಿದ್ರ, ಒಳಗಡೆ ಎಲ್ಲ ಕುಪ್ಪ ತೊಟ್ಟಿ, ಒಳಗಡೆ ಕಸ ತೊಟ್ಟಿ, ಮೇಲೆ ಮೇಲೆ ಈ ಬೊಂಬೆ ನೋಡಿದಿರ? ಒಂದು ಬೊಂಬೆ ಬರ್ತದೆ, ಕೆಳಗಡೆ ಕುತ್ಕೊಂಡಿರ್ತದೆ ಬೊಂಬೆ, ತಲೆ ಹೆಂಗಂತದೆ. ಇದು ಈ ಬೊಂಬೆಯಿಂದ ಬಂದಿರೋ ಸ್ಪಿರಿಟ್. ಇದು ಒಳಗಡೆ ಎಲ್ಲ ಕಸ ಇಟ್ಕೊಂಡು ಅಲಲೋಯ. ನಿಜವಾದ ಸಂತೋಷ ಒಳಗಿಂದ ಬರಬೇಕು. ನಿಜವಾದ ಸಂತೋಷ ನಿನ್ನ ಒಳಗಿಂದ ಬಂದ್ರೆ ಸರಮನೆ ಅಲ್ಲ, ಎಂತ ಕಾಡಲ್ಲಾದ್ರೂ ನೀನಿರು, ಸಂತೋಷವಾಗಿ ಇರ್ತೀನಿ. ಏಕೆ ಏಕೆ ಯಾಕೆ? ಯಾಕಂದ್ರೆ ದಾವಿದ ಹೇಳ್ತಾನೆ, ನಾನು ಪಾತಾಳದಲ್ಲಿದ್ರು ನೀನ್ ಇರ್ತೀಯಪ್ಪ. ನಾನು ಪಾತಾಳದಲ್ಲಿದ್ರು, ಪಾತಾಳದಲ್ಲಿರುವಾಗಲೇ ನೀನ್ ಇದೆಯಾ ಅಂದ್ರೆ ಅರಣ್ಯದಲ್ಲಿ ದೇವ್ರಿರಲ್ವಾ? ಕಾಡಲ್ಲಿ ದೇವ್ರಿರಲ್ವಾ? ನಾಡಲ್ಲಿ ದೇವ್ರಿರಲ್ವಾ? ಜೊತೆಲಿ ದೇವ್ರಿರಲ್ವಾ? ಇರ್ತಾರ, ಸಂತೋಷವಾಗಿ ನಡೆಸ್ತಾರ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಸಂತೋಷವಾಗಿರಬೇಕು. ನಿದ್ದೆ ಮುದ್ದೆ. ಹಲ್ಲೆಲೂಯ. ಇವತ್ತಿಂದ ಟೆಸ್ಟ್ ಮಾಡ್ರಿ. ಅಲಾರಾಮೇ ಬೇಡ, ನಾನು ರಾತ್ರಿ 2 ಗಂಟೆ 1 ಗಂಟೆ 3 ಗಂಟೆಗೆ ಎದ್ದೇಳಬೇಕು ಅಂತ ಹೇಳುವಂಥವ್ರು ಸ್ಟಾರ್ಟಿಂಗ್ ದಿನಗಳಲ್ಲಿ 1 ತಿಂಗಳ 2 ತಿಂಗಳ ಮಟ್ಟದವರೆಗೂ ಬೆಳಿಗ್ಗೆ ತಿನ್ರಿ, ಹೊಟ್ಟೆ ಓಡದಂಗೆ ತಿನ್ರಿ. ಮುಂದೆ ಗಿಂದೆ ಎಲ್ಲೆಲ್ಲಿ ಕಿತ್ಕೊಬೇಕಲ್ಲ ಅಲ್ಲ ಕಿತ್ಕೊಂಡ್ ತಿನ್ರಿ. ಮಧ್ಯಾಹ್ನ ರಾತ್ರಿ ತಿನ್ಬೇಡ್ರಿ. ನೀವು ನೋಡ್ರಿ, ಅಲಾರಾಮೇ ಬೇಡ ನಿಮಗೆ, ನೀವೇ ಎದ್ದೇಳ್ತೀರ. ಹಿಂಗೇ ಕಂಟಿನ್ಯೂ 2 ತಿಂಗಳು ಮಾಡ್ಕೊಂಡು ಹೋಗ್ರಿ. ನೀವು ಮಧ್ಯಾಹ್ನ ಊಟ ಮಾಡಿದ್ರು, ನೀವು ಊಟ ಮಾಡಿಲ್ಲ ಅಂದ್ರೂ ಕೂಡ ಆ ಟೈಮಿಂಗ್ಸ್ಗೆ ನಿದ್ದಿತ್ರ.
ಆಮೇಲೆ ರಾತ್ರಿ ತಿನ್ನಕ್ ಹೋಗ್ಬೇಡ್ರಿ, ಮಧ್ಯಾಹ್ನ ತಿನ್ರಿ. 2 ತಿಂಗಳವರೆಗೂ ಮಧ್ಯಾಹ್ನ ರಾತ್ರಿ ತಿನ್ನಕ್ ಹೋಗ್ಬೇಡಿ, ಬೆಳಗ್ಗೆ ಮಾತ್ರ ತಿನ್ನಿ. 2 ತಿಂಗಳು ಆದ್ಮೇಲೆ ಬೆಳಗ್ಗೆನೂ ತಿನ್ನಿ, ಮಧ್ಯಾಹ್ನ ತಿನ್ನಿ, ಸಾಯೋವರೆಗೂ ರಾತ್ರಿ ಹೊತ್ತು ಮಾತ್ರ ತಿನ್ನಕ್ ಹೋಗ್ಬೇಡ್ರಿ. ಅಲ್ಲಲೂಯ. ನೋಡ್ರಿ, ಆಮೇಲೆ ನೀವು ಬಂದು ನನಗೆ ಹೇಳ್ರಿ, ಪಾಸ್ಟರ್ ನೀವು ಹೇಳಿದ್ ಸರಿ ಪಾಸ್ಟ್ರೆ, ದೇವರಾತ್ಮ ಮಾತಾಡಿದ್ ಸರಿ, ನಿದ್ದೆನು ಕೂಡ ಒಂದು ಮಿಡತೆ. ಅಲ್ಲಲೂಯ. ಎಲ್ಲ ಮಿಡತೆಗಳನ್ನ ದೇವರು ತುಳಿದಾಕ್ಬಿಡ್ಲಿ. ಆದ್ರೆ ಏನೇನ್ ಮಿಡತೆಗಳು, ಏನೇನ್ ಸಂಬಂಧಪಟ್ಟ ಮಿಡತೆಗಳು ನಿಮ್ಮ ಜೀವಿತವನ್ನು ತಿಂದಾಕ್ಬಿಡ್ತಾ ಇದೆಯೋ ಅಂತ ಮಿಡತೆಗಳನ್ನ ಇವತ್ತು ದೇವರ ಶಕ್ತಿ ಒಡೆದಾಕ್ಬಿಡ್ಲಿ. ಈ ಸಭೆಯ ಜನರು, ಈ ಮಕ್ಕಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಲಿ. ಬಿಡುಗಡೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ಫೋನ್ ನಿಮ್ ಪರಿಶುದ್ಧತೆಯನ್ನು ನುಂಗು ಬಿಡ್ತದೆ. ಫೋನ್ ನಿಮ್ ಸಮಯವನ್ನು ನುಂಗು ಬಿಡ್ತದೆ. ಫೋನ್ ನಿಮ್ಮ ಜೀವಿತವನ್ನೇ ನಾಶ ಮಾಡಿಬಿಡ್ತದೆ. ಲಿಮಿಟ್ ಲಿಮಿಟ್ ಲಿಮಿಟ್. ಬಿ ಕೇರ್ಫುಲ್. ಅದಕ್ಕೆ ಸ್ನೇಹಿತರು ಇರಬಾರ್ದು. ವಾಕ್ಯ ಇನ್ನ ತುಂಬಾ ಇದೆ. ಆ ವಾಕ್ಯ ಕೆಳಗಡೆ ಹಾಗೆ ಹೋದ್ರಿ. ಆತನು ನನ್ನ ದೇವರ ಅನುಮತಿ ಕೊಟ್ರೆ ನಾನು ನೆಕ್ಸ್ಟ್ ವಾರ ಪ್ರಸಂಗ ಮಾಡ್ತೀನಿ. ಹಲ್ಲೆಲೂಯ. ಇನ್ನ ಪ್ರಸಂಗದೊಳಗಡೆ ಇವಾಗ ತಾನೇ ಕಾಲಿಡ್ತಾ ಇದ್ದೀನಿ. ಟೈಮ್ ಆಯಿತು, ನಾನು ನಿಲ್ಲಿಸ್ಬೇಕು. ಇನ್ನ ಪ್ರಸಂಗ ತುಂಬ ಇದೆ. ಆ ಒಂದು ವಾಕ್ಯ ಕಂಪ್ಲೀಟ್ ಮಾಡ್ಬಿಡೋಣ. ಯಾವುದು? ಯೋವೇಲನ ಬರೆದ ಪ್ರವಾದನ ಗ್ರಂಥ. ಆತನು ಮುಂಗಾರು ತಕ್ಕ ಹಾಗೆ ನಿಮಗೆ ಕೊಡುತ್ತಾನೆ. ಮುಂಗಾರು ಹಿಂಗಾರು ಮಳೆಗಳನ್ನು. ಒಂದ್ ನಿಮಿಷ. ಈ ಮಳೆಯನ್ನ ಅವನು ಕಳಿಸುವಾಗ ಏನಾಗುತ್ತೆ ಹೇಳ್ರಿ? ಈ ರೈತ ಈ ಮಳೆ ಇನ್ನೇನ್ ಬರುತ್ತೆ, ಮುಂಗಾರು ಮಳೆ ಬರುತ್ತೆ ಅನ್ನಕ್ಕಿಂತ ಮುಂಚೆ ಏನ್ ಮಾಡ್ತಾನೆ? ಬೀಜಗಳು ಬಿತ್ತಾನೆ. ನಂಬಿಕೆ ಇಲ್ಲ ಅಲ್ವಪ್ಪ? ಹಿಂಗಾರು ಮಳೆ ಎಲ್ಲ ಮುಂಗಾರು ಮಳೆ ಎಲ್ಲ ಬಿತ್ತೋದು. ಅವ್ರು ಯಾಕೆ ಮೌನವಾಗಿದ್ದಾರೆ? ಪಾಪ ಅವ್ರ ಬಾಧೆ ನನಗೆ ಅರ್ಥ ಆಗ್ತಾ ಇಲ್ಲ. ಹಲ್ಲೆಲೂಯ. ಮುಂಗಾರು ಮಳೆನಲ್ಲಿ ಬಿತ್ತದ? ಏನಕ್ಕೋಸ್ಕರ ಬಿತ್ತುತ್ತಾರೆ? ಮುಂಗಾರು ಮಳೆ ಬರ್ತದೆ, ಭೂಮಿ ತ್ಯಾವ ಮಾಡುತ್ತೆ, ಬೀಜಗಳ ಮೇಲೆಲ್ಲ ಭೂಮಿ ಆ ನೀರು ತ್ಯಾವ ಮಾಡುತ್ತೆ, ಮೊಳಕೆ ಹೊಡಿಲಿಕ್ಕೆ ಪ್ರಾರಂಭ ಆಗುತ್ತೆ, ಒಳ್ಳೆ ಫಸಲು ಕಾಣಲಿಕ್ಕೆ ಸಾಧ್ಯ. ದೇವ್ರು ಹೇಳ್ತಾ ಇದ್ದಾರೆ, ಇದು ನಾನು ಮುಂಗಾರು ಮಳೆಯನ್ನು ಕಳಿಸ್ತೀನಿ. ಅದು ಕಳಿಸ್ಬಿಟ್ರೆ ಭೂಮಿಯ ಒಳಗಡೆ ಅಡಕವಾಗಿರುವಂತ ಕೆಲವೊಂದು ಬೀಜಗಳು ಒಡೆದು ಚಿಗುರೊಡೆದು ಬೆಳಿಲಿಕ್ಕಾಗಿ ಹೋಗ್ತದ. ಹಲ್ಲೆಲೂಯ. ದೇವರು ಹೇಳ್ತಾ ಇದ್ದಾರೆ, ಕೆಲವೊಂದು ಚಿಗುರುಗಳು ನಿಮ್ಮ ಜೀವಿತದಲ್ಲಿ ಸಂತೋಷವಾಗಿ ಒಡೆಯಲ್ಪಡಬೇಕಾದ್ರೆ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇರುವಂತ ಕೆಲವೊಂದು ಮಿಡತೆಗಳು ನಿಮ್ಮ ತಲೆಮಾರುಗಳನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಜೀವಿತವನ್ನ, ನಿಮ್ಮ ಮನೆಯನ್ನ, ನಿಮ್ಮ ಬದುಕನ್ನ ಇವತ್ತು ಬಿಟ್ಟು ಓಡ್ಲೇ. ಹಲ್ಲೆಲೂಯ. ಈ ಮನೆಗೆ ಹೋಗ್ಬಿಟ್ಟು ಅದೇ ಹಾಗೆ ಹೋದ್ರಿ, ಮಿಡತೆಗಳು ಕೂರ್ತು ಬರ್ತದೆ. ಹಲ್ಲೆಲೂಯ. ಅಲ್ಲಿ ತಿಂದ ಮಿಡತೆ, ನುಂಗಿ ಬಿಟ್ಟೆ ಮಿಡತೆ, ಚೂರಿ ಮಿಡತೆ, ದೊಡ್ಡ ಮಿಡತೆ ಅಂತೂ ಗುಂಪು ಮಿಡತೆ, ಅನೇಕ ಮಿಡತೆಗಳು ಬರ್ತದೆ. ನಾನು ಅದೇ ಹೇಳಿದ್ದು, ಮಿಡತೆ ಅಂತ ಹೇಳುವಾಗ ಅನೇಕ ಸೇರೋದು, ಅನೇಕ ಕಾರ್ಯಗಳು ಮಿಡತೆಗೆ ಸಮಾನವಾಗಿ. ಹಲ್ಲೆಲೂಯ. ಅದನ್ನೆಲ್ಲ ದೇವರು ಹೇಳ್ತಾ ಇದಾರೆ, ಅದೆಲ್ಲ ತಿಂದು ಬಿಟ್ಟ ದಿನಗಳನ್ನ ನಾನು ಹಿಂದಿರುಗಿ ನಿಮ್ಗೆ ಕಟ್ಟಿಕೊಡ್ತೀನಿ. ಇಲ್ಲ ಇದ್ದೀರಾ? ಅವುಗಳು ನಿಮ್ಮ ಜೀವಿತಗಳಲ್ಲಿ ತಿಂದ ಬಿಟ್ಟಿನ ದಿನ ಕಾರ್ಯಗಳನ್ನ ನಾನು ಹಿಂದಿರುಗಿ ನಿಮಗೆ ಈ ದಿನಗಳಲ್ಲಿ ಕಟ್ಟಿಕೊಡ್ತೇನೆ. ಅದಕ್ಕಾಗಿ ನಿನ್ನ ಸಮರ್ಪಣೆ ಅವಶ್ಯಕತೆ, ಅದಕ್ಕಾಗಿ ನಿನ್ನ ತಗ್ಗಿಸುವಿಕೆ ಅವಶ್ಯಕತೆ, ಅದಕ್ಕಾಗಿ ನೀನ್ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳುವಂತ ಅವಶ್ಯಕತೆ. ಶಬ್ದವಾದಿಗಾರಗಸಿ ಪ್ರೌಢ ಪ್ರಮಾಣ ರಿಗಲ್ಮನ ದಗದಗ ಶಬ್ದವಾದಿಗಾರಗಸಿ ಇವರ ಜೀವನದಲ್ಲಿ, ಇವರ ಬದುಕಲ್ಲಿ, ಇವರ ಮನೆಯಲ್ಲಿ, ಇವರ ಕುಟುಂಬದಲ್ಲಿ, ಇವರ ಮನೆಯಲ್ಲಿ, ಇವರ ಸಭೆಯಲ್ಲಿ ಏನೆಲ್ಲ ನಷ್ಟವಾಗಿದೆಯೋ ಇವತ್ತು ಯೇಸುವಿನ ನಾಮದಲ್ಲಿ ನಾನು ಕಟ್ಟಲೆ ಕೊಡ್ತಾ ಇದ್ದೇನೆ. ಅದು ಯಾವ ಮಿಡತೆಯಾಗಿರಲಿ, ಅದು ಎಂತ ಮಿಡತೆಯಾಗಿರಲಿ, ಇವತ್ತು ಯೇಸುವಿನ ನಾಮದಲ್ಲಿ ಈ ಸಭೆಯನ್ನ, ಈ ಸಭೆಯ ಜನರನ್ನ, ಈ ಮಕ್ಕಳನ್ನ ಯೇಸುವಿನ ನಾಮದಲ್ಲಿ ಬಿಟ್ಟುಕೊಳ್ಳೋ. ನನ್ನ ದೇವರು ಹಿಂದಿರುಗಿ ಇವರುಗಳಿಗೆ ಕಟ್ಟುಕೊಳ್ಳಿ.
ನಾನು ದೇವರು ಹಿಂದಿರುಗಿ ಇವ್ರಿಗೆ ಕಟ್ಟಿಕೊಡ್ಲಿ, ನಾನು ದೇವರು ಹಿಂದಿರುಗಿ ಇವ್ರಿಗೆ ಕಟ್ಟಿಕೊಡ್ಲಿ, ಸಂತೋಷವುಳ್ಳವರಾಗಿ ಮಾರ್ಪಡಲಿ, ಆ ಸಂತೋಷ ಸಮಾಧಾನದ ಕಾರ್ಯಗಳು ಕಟ್ಟಿಕೊಡ್ಲಿ ನನ್ನ ದೇವರು. ದೇವರು ಇವ್ರನ್ನ ಬಲಪಡಿಸ್ರಿ. ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ, ಬಲಪಡಿಸಿದಕ್ಕೆ ಸ್ತೋತ್ರ. ಮುಂದಿನವ ಕರ್ತನ ಮೇಜೆಲ್ಲ ನಿಯಂತ್ರಿಸ್ಕೊಂಡು ನಡೆಸಿ ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು. ಸರಿ, ಕರ್ತನ ಮೇಜ್